ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಮೊಸರು, ಹಾಲಿನಲ್ಲಿ, ಹೊಳೆ ನೀರು, ಎಳೆ ನೀರು, ಹಾಲ್ದನೆಯ ಕಾಲಿನಲ್ಲಿ ಸೃಷ್ಟಿ ಇದು ಸಾರುತ್ತಿದೆ ಸವಿಯಾಗು 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 ಎಂದು ಸಿದ್ದಯ್ಯ ಪುರಾಣಿಕರು ಒಂದು ಕಡೆ ಹೇಳ್ತಾರೆ. ನಾನು ಬದುಕೋದು ಮುಖ್ಯ ಅಲ್ಲ, ನನ್ನ ಸುತ್ತಮುತ್ತಲಿನ ಜನ ಹೇಗೆ ಬದುಕ್ತಾ ಇದ್ದಾರೆ, ಅವರು ಉತ್ತಮ ರೀತಿಯೊಳಗೆ ಬದುಕಲಿಕ್ಕೆ ನನ್ನ ಸಹಾಯ ಏನು ಅನ್ನೋದನ್ನ ಅರಿತುಕೊಳ್ಳೋದು ಏನಿದೆಯಲ್ಲ ಅದು ಮಾನವೀಯತೆ. ಹಾಗಾದ್ರೆ ನಿಮ್ಗೆಲ್ಲರಿಗೂ ಇವತ್ತಿನ ದಿವಸ ಧಾರವಾಡ ಮತ್ತು ಕಲಘಟಗಿಯ ಮನೆ ಪಾಠದ ಎಲ್ಲ ಮುಖ್ಯಸ್ಥರು ಗುರುಮಾತೆಯರಿಗೆ ಇವತ್ತಿನ ದಿವಸ ಈ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಕೆಲವರು ಹಳಬರಿದ್ದೀರಿ, ಕೆಲವರು ಹೊಸಬರಿದ್ದೀರಿ. ಯಾಕಿರ್ಬಹುದು, ಯಾಕಿದು ಇಷ್ಟೆಲ್ಲ ಕಷ್ಟಪಟ್ಟು ಮನೆ ಪಾಠವನ್ನ ಯಾಕೆ ಮಾಡಬೇಕು, ಸಹ ಕಲಿಸ್ಬೇಕಾ, ಅದರ ಆಚೆನೂ ಕಲಿಸ್ಬೇಕಾ ಅನ್ನುವಂಥದ್ದು ನಿಮ್ಗೆ ಪ್ರಶ್ನೆ ಆಗಿರ್ಬೋದು. ನಮ್ದು ಇದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮಾನವೀಯತೆಯನ್ನು ಕಲಿಸ್ಬೇಕಾಗಿದೆ. ಸಮಾಜದೊಳಗೆ ಇವತ್ತಿನ ದಿವಸ ಎಷ್ಟೊಂದು ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ, ಅದೆಲ್ಲವನ್ನ ಹೋಗಲಾಡಿಸ್ಬೇಕು, ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಪೂರ್ತಿ ಬೆಳೆದ ನಿಂತ ಮೇಲೆ ನಾನು ಕಲಿಸ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತ. ಈ ಸಣ್ಣ ಮಕ್ಕಳು ಅವರಿಗೆ ನಾವು ಏನನ್ನ ತುಂಬುತ್ತೀವೋ ಅದು ತಲೆ ಒಳಗೆ ಸ್ಥಿರವಾಗಿ ನಿಲ್ತದೆ. ಅದಕ್ಕಾಗಿ ಅಂತಹ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನ ಕೊಡಬೇಕು. ಸಂಸ್ಕಾರ ಕೊಡಬೇಕು ಅಂತಂದಾಗ ನಾವು ಈಗ ಕಾಲೇಜು ಹುಡುಗರಿಗೆ ಸಂಸ್ಕಾರ ಕೊಡ್ತೀವಿ ಅಂತ ಹೋದ್ರೆ ನಮ್ಗೆ 40 ವರ್ಷ ಆಗೈತೇನ್ರಿ, ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಟ್ರೈನಿಂಗ್ ಕಳಿಸ್ತಾ ಇದ್ವಿ. ಎಲ್ಲಿ ಯಲ್ಲಾಪುರದ ರಾಜಯೋಗ ತರಬೇತಿಗೆ ಅಂತ ಕಳಿಸಿದ್ರೆ ಟೀಚರ್ಸೇ ಬಂದು ಕೇಳೋರು, ನಮ್ಗೇನು 50 ವರ್ಷ ಆಗಿದೆನ್ರಿ, ರಾಜಯೋಗ ತರಬೇತಿ ಕೊಡ್ತಿರಲ್ಲ ಅಂತ. ಅದು ಅವರ ವಯೋಮಾನಕ್ಕೆ ತಕ್ಕಂತೆ ತರಬೇತಿ ಅಲ್ಲ. ನಮ್ಗೆ ಯಾವತ್ತಿದ್ರೂ ಸಹಿತ ಏಕಾಗ್ರತೆ ಬೇಕು, ಒಳ್ಳೆಯ ಸಂಸ್ಕಾರ ಬೇಕು, ಒಳ್ಳೆಯ ಗುಣಗಳನ್ನ ನಾವು ರೂಢಿಸ್ಕೋಬೇಕು. ಇದೆಲ್ಲವೂ ಸಹಿತ ಅದು ಇಷ್ಟು ಏಜ್ ಆದ್ಮೇಲೆ ಇಂಥವರಿಗೆ ಕೊಡ್ಬೇಕು ಅಂತ ಅಲ್ಲ. ಆದ್ರೆ ನಮ್ಮ ಉದ್ದೇಶ ಏನು, ಈ ಮಕ್ಕಳಿಗೆ ನಾವು ಅಂತ ತರಬೇತಿಯನ್ನ ಕೊಟ್ಟಿದ್ದೇ ಆದರೆ ಅವರು ಒಂದು ಮುಂದೆ ನಮ್ಮ ಮೋದಿಜಿಯವರು ಹೇಳ್ತಾರೆ 2047ಕ್ಕೆ ವಿಕಸಿತ ಭಾರತ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕು ಒಂದು 100 ವರ್ಷದ ಹೊತ್ತಿಗೆ ನಮ್ಮ ಭಾರತವನ್ನ ಯಾವ ದಿಕ್ಕಿನತ್ರ ಕೊಂಡೊಯ್ಬೇಕು ಅಂತಂದ್ರೆ ರಾಮರಾಜ್ಯವಾಗಿ ಪರಿವರ್ತನೆ ಮಾಡಬೇಕು. ರಾಮರಾಜ್ಯವಾಗಬೇಕು ಅಂದ್ರೆ ಯಾವುದೇ ಅಹಿತಕರ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀಬಾರ್ದು, ನಮ್ಮ ಭಾರತದಲ್ಲಿ ನಡೀಬಾರ್ದು ಅಂತಂದ್ರೆ ನಾವು ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನ ಕೊಡಬೇಕು. ಇದು ಪ್ರಮುಖವಾದಂತಹ ಉದ್ದೇಶ. ಈ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟಿದ್ದೆ ಆದ್ರೆ ನೋಡ್ರಿ, ಒಂದು ಮನೆಯೊಳಗೆ ಮಕ್ಕಳು ಹೆಂಗಿರ್ಬೇಕು ಅಂತಂದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡೋದಿರ್ಬೋದು, ಬೆಳಿಗ್ಗೆ ಬೇಗ ಹೇಳೋದಿರ್ಬೋದು, ಉತ್ತಮವಾದಂತಹ ಶ್ಲೋಕವನ್ನ ಪಠನ ಮಾಡೋದಿರ್ಬೋದು, ಇವೆಲ್ಲವೂ ಒಂದು ಒಳ್ಳೆಯ ಸಂಸ್ಕಾರ. ನಾನು ಬಂದ ತಕ್ಷಣನೇ ಇಲ್ಲಿ 2 ಮಕ್ಕಳು ನನ್ನ ಹೊರಗೆ ನಿಂತು ಬರ್ರಿ ಒಳಗ್ ಬರ್ರಿ, ಕೆಳಗದ್ರಿ, ಇಲ್ಲಿ ಲಿಫ್ಟ್ ಅದರಿ, ಬಟನ್ ಒತ್ತಿದ್ರೆ ಕೆಳಗೆ ಹೋಗ್ತೈತ್ರಿ, ಅಲ್ಲಿ ಬಿ ಒತ್ತಿರಿ, ಅಲ್ಲಿ ಹೊರಗೆ ಬಾಗ್ಲ ತೆಗೀರಿ, ಒಳಗಿದಾರ್ರಿ. ನಾನು ಅಲ್ಲಿ ಇನ್ನೂ ಬಟನ್ ಒತ್ತಿ ಕೆಳಗೆ ಬರೋದ್ರ ತಾವು ಬಂದು ನಿಂತಿದ್ರು. ಇದು ಸಂಸ್ಕಾರ, ಇದು ಸಂಸ್ಕಾರ. ನೋಡ್ರಿ, ನನಗೆ ಗೊತ್ತಿತ್ತು, ಇಲ್ಲಿ ನಾ ಹಿಂದೊಮ್ಮೆ ಬಂದಿದ್ದೆ, ನನಗೂ ಲಿಫ್ಟ್ ನ ಪರಿಚಯ ಇತ್ತು, ಇಲ್ಲಿ ಕೆಳಗಿದೆ, ಕೆಳಗೆ ತರಬೇತಿ ಕಾರ್ಯಕ್ರಮಗಳು ನಡೀತಾವ ನನಗೆ ಗೊತ್ತಿದ್ರು ಸಹಿತ ಆ ಮಕ್ಕಳಲ್ಲಿರುವಂತಹ ಸಂಸ್ಕಾರ ಗೊತ್ತವರಿಗಿರಲ್ಲ. ಎಷ್ಟೋ ಜನ ಮೇಲೆ ನಿಂತಿದ್ರು ಸಹಿತ ಅದೇ ಈ ಕ್ಯಾಂಪಸ್ನೊಳಗೆ ಆ ರೀತಿಯ ಘಟನೆಗಳು ಆಗೋದಿಲ್ಲ. ಏಕೆಂದ್ರೆ ಇದು ಒಂದು ಉತ್ತಮ ಸಂಸ್ಕಾರದ ತಳಹದಿಯ ಮೇಲೆ ನಿಂತಿದೆ. ಹಾಗಾಗಿ ಆ ಮಕ್ಕಳಲ್ಲಿರುವಂತ ನಮ್ಗೆ ಫಸ್ಟ್ ನೋಡಿದ ಕೂಡಲೇ ಎಷ್ಟು ಒಳ್ಳೆ ಮಕ್ಕಳಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ನನಗೆ ಗೊತ್ತಿಲ್ಲದಂತೆ ಬಾಯಿಂದ ಬಂದೇ ಬಿಡ್ತದೆ, ಎಷ್ಟು ಚಂದ ಮಾತಾಡಿದ್ರು. ನಾನು ಇನ್ನು ಕೆಳಗೆ ಬರೋದ್ರೊಳಗೆ ತಾವು ಬಂದು ನಿಂತಿದ್ರು, ಬರ್ರಿ ಮಾತಾಜಿ ಬರ್ರಿ, ಇಲ್ಲಿ ಬರ್ರಿ, ನಾಷ್ಟ ಮಾಡಿ ಬರ್ರಿ, ತಾಟ್ ಕೊಡ್ರಿ, ನಾನು ತೊಳಿತೇನ್ರಿ. ನನಗೂ ಅದಕ್ಕೂ ಪರಿಚಯನೇ ಇಲ್ಲ. ಆದರೂ ಸಹಿತ ಯಾರೋ ಒಬ್ಬ ಅತಿಥಿ ಅಂತ ಏನು ಸತ್ಕಾರ ಮಾಡ್ತಾರೆ, ಇಂತಹ ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಬರಬೇಕು. ಪ್ರತಿಯೊಂದು ಮಗುವಿನಲ್ಲಿಯೂ ನಾವು ನಿರೀಕ್ಷೆ ಮಾಡೋದು ಇಂತಹ ಒಂದು ಸಂಸ್ಕೃತಿ, ಇಂತಹ ಒಂದು ನಡತೆ ಆ ಮಕ್ಕಳಲ್ಲಿ ಇರಬೇಕು. ಅಂದಾಗ ಸಮಾಜದೊಳಗೆ ಒಂಥರ ಸುಸ್ಥಿರ ಸಮಾಜ, ಸ್ವಸ್ಥ ಮತ್ತು ಸುಸ್ಥಿರ ಸಮಾಜ ಅಂತ ಹೇಳ್ತೀವಿ. ಅದು ಆಗಬೇಕು ಅಂತಂದ್ರೆ ಮಕ್ಕಳಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನ, ಒಂದು ಒಳ್ಳೆಯ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡಬೇಕು. ಅದು ಪ್ರಮುಖವಾದಂತಹ ಉದ್ದೇಶ ಆಗಿದೆ. ಇನ್ನು ಎರಡನೇದು ಒಂದು ಸ್ವಲ್ಪ ಸ್ವಾರ್ಥತೆ ಇದೆ ಇದ್ರಲ್ಲಿ. ಏನು, ಮಕ್ಕಳು ದಿನಾ ಟಿವಿ ನೋಡ್ತಾರೆ. ಮಕ್ಕಳು ಯಾಕೆ ಟಿವಿ ನೋಡ್ತಾರೆ? ಅವ್ರ ಪಾಲಕರು ನೋಡ್ತಾ ಇದ್ದಾರೆ, ಅದಕ್ಕೆ ಅವ್ರ ಜೊತೆ ಕುತ್ಕೊಂಡು ಇಬ್ರು ಟಿವಿ ನೋಡ್ತಾರೆ. ಆ ಟಿವಿ ನೋಡುವಂತ ಸಮಯವನ್ನ ತಪ್ಪಿಸ್ಬೇಕಾಗಿದೆ. ಆ ಟಿವಿ ಒಳಗೆ ಬರುವಂತಹ ಜಾಹೀರಾತಿರ್ಬೋದು ಅಥವಾ ಧಾರಾವಾಹಿಗಳಿರ್ಬೋದು, ಅದು ನನಗೆ ಯೋಗ್ಯನಾ, ನನ್ನ ಮಗುವಿನ ಕಲಿಕೆಗೆ ಅದು ಯೋಗ್ಯನಾ ಅನ್ನೋದನ್ನ ಸ್ವಲ್ಪ ನೋಡ್ಬೇಕು. ಈಗಿನ ಧಾರಾವಾಹಿಗಳಂತೂ 1 ಗಂಟೆ 3 ಗಂಟೆ
ಗಂಡ ಬಿಟ್ಟವನು ಬೇರೆಯವ್ರ ಜೊತೆ ಹೋಗೋನು, ಅಥವಾ ಒಂದು ಹೆಂಡತಿ ಇರ್ತಾಳೆ ಇನ್ನೊಬ್ಬನ ಜೊತೆಗೆ ಸಂಸಾರ ಮಾಡ್ತಾ ಇರ್ತಾನೆ. ಇಂಥವೆಲ್ಲ ನಮಗೆ ಬೇಕಾ? ನಾವು ಭಾರತೀಯರು, ನಾವು ರಾಮನನ್ನ ಆರಾಧಿಸ್ತಾ ಇದ್ದೀವಿ ಅಂತಂದ್ರೆ ರಾಮ ಯಾವ ರೀತಿಯಾಗಿದ್ದ, ಅವನ ಆದರ್ಶ ಗುಣಗಳು ನಮ್ಮಲ್ಲಿ ಬೇಕು. ಆ ರೀತಿಯಾಗಿ ನಾವು ನಡ್ಕೋಬೇಕು ಅಂತಂದ್ರೆ ನಾವು ಇಂತಹ ಕೆಟ್ಟದನ್ನ ನೋಡಬಾರ್ದು. ಅದಕ್ಕೆ ಗಾಂಧೀಜಿಯವರು ಒಂದು 3 ಮಂಗಗಳ ಒಂದು ಇದನ್ನೇ ಹೇಳ್ತಾರೆ ಯಾವಾಗಲೂ. ಕೆಟ್ಟದನ್ನ ನೋಡಲಾರೆ, ಕೆಟ್ಟದನ್ನ ಕೇಳಲಾರೆ, ಕೆಟ್ಟದನ್ನ ನುಡಿಯಲಾರೆ ಅಂತ ಹೇಳಿ. ಇದನ್ನು ನಾವು ಫಾಲೋ ಮಾಡಿದ್ರೆ ಬೇಕಾದಷ್ಟು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ. ನಾವು ಕೆಟ್ಟದ್ದನ್ನ ನೋಡಿದಾಗ ನಮ್ಗೆ ಪ್ರಚೋದನೆ ಆಗ್ತದೆ. ಯಾವಾಗಲೂ ಕೆಟ್ಟದ್ದು ಬೇಗ ನಮ್ಗೆ ಅಟ್ರಾಕ್ಟ್ ಆಗ್ತದೆ, ಒಳ್ಳೇದು ಕಹಿಯಾಗಿರ್ತದೆ. ಯಾವಾಗ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಕಷ್ಟಪಡಬೇಕು, ನಮ್ಗೆ ಸಡನ್ ಆಗಿ ಸಿಗಲ್ಲ. ಒಳ್ಳೇದಾಗ್ಬೇಕು ಅಂತಂದ್ರೆ ತಕ್ಷಣದೊಳಗೆ ನಮ್ಗೆ ಅದು ಸಿಗೋದಿಲ್ಲ, ತೃಪ್ತಿ ಆಗೋದಿಲ್ಲ. ಕೆಟ್ಟದ್ದೇನಾಗ್ತದೆ ತಕ್ಷಣದೊಳಗೆ ನಮ್ಗೆ ಅಟ್ರಾಕ್ಟ್ ಆಗ್ತದೆ. ಮಕ್ಕಳಿಗೆ ಹೊರಗಡೆ ಅಂಗಡಿ ಒಳಗೆ ಲೇಸ್ ಹಚ್ಚಿರ್ತಾರೆ, ಏನೋ ಕುರ್ಕುರೆ ಹಚ್ಚಿರ್ತಾರೆ. ಒಳ್ಳೇದನ್ನ ಹಣ್ಣು ತಿನ್ಲಿಕ್ಕೆ ಕೊಟ್ರೆ ಅಂತಾವ್. ಲೇಸ್ ನೋಡಿದ್ರೆ 5 ರೂಪಾಯಿ ಲೇಸು ಅದು ಕೊಡಿಸು ಅಂತ ಕೇಳ್ತಾರೆ. ಎಂತ ಅಳುವಂತ ಮಕ್ಕಳಿಗೂ ಸಹಿತ ಒಂದು ಲೇಸ್ ಪಾಕೆಟ್ ಕೊಟ್ರೆ ಸಾಕು, ಸುಮ್ಮನೆ ಆಗ್ತದೆ ಮಗು, ಹೌದಾ? ಆಮೇಲೆ ಈ ಸಣ್ಣ ಸಣ್ಣ ಮಕ್ಕಳಿಗೆ ಮೊಬೈಲ್ ನೋಡಿಸ್ತಾ ಊಟ ಮಾಡಿಸ್ತಾರೆ. ಅದು ಬಹಳ ಅಂದ್ರೆ ಬಹಳ ಕೆಟ್ಟದ್ದು. ಏನೋ ನಮಗೆ ಒಂದು 10 ನಿಮಿಷ ರಿಲೀಫ್ ಸಿಗ್ತದೆ ಅಂತ ಆ ಮೊಬೈಲ್ ಕೊಟ್ಬಿಡೋದು. ಅವು ಏನೋ ನೋಡ್ತಾ ಇರ್ತಾವ, ಏನೂ ಗೊತ್ತಿರಂಗಿಲ್ಲ. ಆ ಮೊಬೈಲ್ ನೋಡ್ತಾ ಇರ್ತಾರೆ, ನೀವು ಅನ್ನ ಕಲಸಿ ಬಾಯೊಳಗೆ ಹಾಕ್ತಾ ಇರ್ತೀವಿ. ಅಲ್ಲಿ ಪ್ರೀತಿನೇ ಇಲ್ಲ ನೋಡ್ರಿ. ಚಂದಮಾಮನನ್ನ ತೋರಿಸ್ತಾ ಊಟ ಮಾಡಿಸುವಂತ ನಮ್ಮ ಪದ್ಧತಿಯಲ್ಲಿ, ಅದು ಬಿಟ್ಟು ಟಿವಿಯನ್ನು ನೋಡ್ತಾ ಈ ಊಟ ಮಾಡುವಂತ ಪದ್ಧತಿಯಲ್ಲಿ, ಬೇರೆ ಅವರಿಗೆ ಸಣ್ಣ ಮಕ್ಕಳಿಗೆ ಮಗು ಇದ್ದಾಗ ಅವ್ರ ತಾಯಿ ಊಟ ಮಾಡಿಸ್ತಾ ಇದ್ರಂತೆ. ಕಿಟಕಿ ಒಳಗಿಂದ ಚಂದಪ್ಪ ಕಾಣಿಸ್ತಾ ಇದ್ದಂತೆ. ಅವಾಗ ಅಲ್ಲಿ ನೋಡು ಚಂದಪ್ಪಿದಾನೆ, ಚಂದಪ್ಪ ಕಾಣಿಸ್ತಾನೆ ನೋಡು ಅಂತ ಹೇಳಿ ಅವ್ರ ತಾಯಿ ಅವರಿಗೆ ಊಟ ಮಾಡಿಸ್ತಿದ್ರಂತೆ. ಇದರಿಂದ ಮಗುವಿನೊಳಗೆ ಕಾಲ್ಪನಿಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಚಂದ್ರ ಅಷ್ಟು ದೂರ ಇದ್ದಾನಲ್ಲ, ಆದ್ರೂ ನನ್ಗೆ ಯಾಕೆ ಕಾಣ್ತಾನೆ? ಚಂದಪ್ಪ ಅಲ್ಲಿ ಕಾಣ್ತಾ ಇದ್ದಾನೆ, ಬೆಳಿದಾಗಿ ಕಾಣ್ತಾ ಇದ್ದಾನೆ. ನಾ ಹತ್ತಿರದಿಂದ ನೋಡಿದ್ರೆ ಎಷ್ಟು ಬೆಳ್ಳಗಿರ್ಬೋದು, ಹಂಗ ಚಂದಪ್ಪ ಇರೋ ಮನೆ ಹೇಗಿರ್ಬೋದು? ಇವೆಲ್ಲ ಕಲ್ಪನೆಗಳನ್ನ ಮಕ್ಕಳು ಮಾಡ್ಕೋತಾ ಹೋಗ್ತಾರೆ. ಎಷ್ಟು ದೂರ ಇರ್ಬೋದು ಚಂದಪ್ಪ, ನಾನು ಚಂದಪ್ಪನ ಹತ್ರ ಹೋಗ್ಲಿಕ್ಕೆ ಸಾಧ್ಯನಾ? ನಾನು ಚಂದಪ್ಪನನ್ನ ಮುಟ್ಟಬಹುದಾ? ಇವೆಲ್ಲ ಕಲ್ಪನೆಗಳನ್ನ ಮಗು ಮಾಡ್ಕೋತಾ ಇದೆ. ಅದಕ್ಕಾಗಿ ನಾವು ಆ ಟಿವಿ ನೋಡೋದನ್ನ ಬಿಟ್ಟು ನಮ್ಮ ಸಂಸ್ಕೃತಿ ಒಳಗೆ ಬರುವಂತ ಹಾಡನ್ನ ಹೇಳ್ಕೊಡೋಣ, ಕಥೆಯನ್ನ ಹೇಳ್ಕೊಡೋಣ. 20 ವರ್ಷದವರೆಗೂ ಮಗು 20 ವರ್ಷದವನಾಗೋದಂತ ರಾಮಾಯಣ ಕಥೆಯನ್ನೇ ಹೇಳಿದ್ರು. ರಾಮಾಯಣದೊಳಗೆ ಪಿತೃವಾಕ್ಯ ಪರಿಪಾಲಕ ಅಂತ ಹೇಳ್ತೀವಿ ರಾಮನಿಗೆ. ಅಂದ್ರೆ ತಂದೆ ತಾಯಿಯ ಮಾತನ್ನ ಕೇಳಬೇಕು ಅಂತ ಅನ್ನೋದನ್ನ ಆ ಕಥೆಯ ಮೂಲಕ ಬಿಂಬಿಸ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಯಾವಾಗಲೂ ನಾವು ನಮ್ಗೆ ಹೇಳ್ತಾರೆ 20 ವರ್ಷದವರೆಗೂ ನಾವು ರಾಮಾಯಣ ಕಥೆಯನ್ನು ಎಷ್ಟು ಸಾರಿ ಕೇಳಿಸಿದ್ರು ಕಡಿಮೆ. ಮಕ್ಕಳಿಗೆ ನೀವು ಪ್ರತಿನಿತ್ಯ ಹೇಳ್ಕೊಡಿರ್ಬೇಕಾದ್ರೆ ಆ ರಾಮಾಯಣ ಕಥೆ ಮಗುವಿಗೆ ಮನದಟ್ಟಾಗಬೇಕು. ಮಗು ಅದನ್ನ ಪೂರ್ತಿ ತನ್ನದಾಗಿಸ್ಕೊಳ್ಬೇಕು. ಯಾಕೆ ತನ್ನದಾಗಿಸ್ಕೋಬೇಕು ಅಂತಂದ್ರೆ ಅದ್ರೊಳಗೆ ಬರುವ ಪ್ರತಿಯೊಂದು ಪಾತ್ರವೂ ಸಹಿತ. ಸೀತಾ ನೋಡ್ರಿ, ನಾವಾಗಿದ್ರೆ ಹೋಗ್ತಿದ್ವೇನ್ರಿ ಕಾಡಿಗೆ? ಗಂಡನ ಜೊತೆಗೆ ಕಾಡಿಗೆ ಹೋಗ್ಬೇಕು ಅಂತಂದ್ರೆ ನಾವು ಮನಸ್ಸು ಮಾಡ್ತಿದ್ವಾ? ಹೊಸದಾಗಿ ಮದುವೆ ಆದವಳು ಗಂಡ ಕಾಡಿಗೆ ಹೋಗ್ತಾನೆ ಅಂದ್ರೆ ಗಂಡನಿಗಿಲ್ಲದ ಸುಖ ನನಗೆ ಯಾಕೆ ಅಂತ ಹೇಳಿ ಗಂಡನ ಜೊತೆಗೆ ಕಾಡಿಗೆ ಹೋಗ್ತಾಳೆ. ಅಲ್ಲಿ ಏನೇನೋ ಇಷ್ಟೆಲ್ಲಾ ಕಷ್ಟವನ್ನ ಪಡ್ತಾರೆ. ಅಂದ್ರೆ ಗಂಡ ಹೇಗಿರ್ತಾನೋ ಅವನಿಗೆ ತಕ್ಕ ಸತಿಯಾಗಿ ತಾನು ಇರಬೇಕು ಅಂತ ಅನ್ನೋದು ಆಕೆಯ ಉದ್ದೇಶ ಆಗಿರ್ತದೆ. ಮೊದಲನೇದಾಗಿ ರಾಮ ತನ್ನ ತಂದೆ ತಾಯಿಯ ಮಾತನ್ನ ಕೇಳೋದು, ಲಕ್ಷ್ಮಣ ಅಣ್ಣನಿಗೆ ನೆರವಾಗೋದು, ಭರತ ಅಣ್ಣನಿಗೆ ಇಲ್ಲದಂತಹ ರಾಜ್ಯಭಾರ ನನಗೆ ಯಾಕೆ, ಅವನ ಪಾದುಕೆಯನ್ನ ತಂದಿಟ್ಟು ನಾನು ಪೂಜೆ ಮಾಡಬೇಕು ಅನ್ನುವಂತ ಭಾವನೆ. ಆಮೇಲೆ ದಶರಥನಿಗೆ ಮಗನಿಗೆ ಆಗುವಂತ ತೊಂದರೆಯನ್ನ ತಡ್ಕೊಳ್ಳಿಕ್ಕಾದಂತ ಸಾಗಲಾಟ. ಇವೆಲ್ಲವನ್ನ ನೋಡಿದಾಗ ನಮ್ಗೆ ಅನ್ನಿಸ್ತದೆ ಪ್ರತಿಯೊಬ್ಬರ ಪಾತ್ರವೂ ಸಹಿತ ನಮಗೆ ಪ್ರಮುಖವಾಗಿ ಕಾಣ್ತಾ ಇದೆ. ಅದಕ್ಕಾಗಿ ಆ ಟಿವಿ ನೋಡೋದ್ರ ಬದಲಾಗಿ ನಮ್ಮಲ್ಲೇ ಇರುವಂತಹ ರಾಮಾಯಣ, ಮಹಾಭಾರತ, ಪಂಚತಂತ್ರದ ಕಥೆಗಳು, ಇವೆಲ್ಲ ಕಥೆಗಳನ್ನ ಹೇಳ್ತಾ ಹೋದ್ರೆ ಮಕ್ಕಳಿಗೆ ಕಥೆ ಅಂದ್ರೆ ಬಹಳ ಇಷ್ಟ. ನೀವೇನೋ ಒಂದು ಕಥೆ ಹೇಳ್ತೀವಿ ಬಾ ಅಂತಂದ್ರೆ ಬಹಳ ಬೇಗ ಬರ್ತಾರೆ. ಮತ್ತೆ ಮಕ್ಕಳು ಯಾವಾಗಲೂ ಇಷ್ಟಪಡೋದು ಅಜ್ಜ ಅಜ್ಜಿಯನ್ನ, ಯಾಕೆಂದ್ರೆ ಕಥೆ ಹೇಳೋರು ಅಜ್ಜ ಅಜ್ಜಿನೇ. ಆದ್ರೆ ಇವತ್ತಿನ ದಿವಸ ಕುಟುಂಬಗಳು ಏನಾಗ್ತಾ ಇದೆ, ಚಿಕ್ಕ ಚಿಕ್ಕ ಕುಟುಂಬಗಳಾಗಿರೋದಕ್ಕೆ ತಂದೆ ತಾಯಿ ಮಕ್ಕಳು ಅಷ್ಟೇ ಇರೋದಾಗಿದೆ. ಆ ತಂದೆ ತಾಯಿ ಮಕ್ಕಳು ಅಷ್ಟೇ ಇರೋದಕ್ಕೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅವಾಗ ಕಥೆ ಹೇಳುವಂತಹ ಪರಂಪರೆಯನ್ನ ನಾವು ಕಳ್ಕೊತಾ ಇದ್ದೀವಿ. ನಮ್ಮ ಬಾಲ್ಯವನ್ನೇ ನಾವು ಕಳ್ಕೊತಾ ಇದ್ದೀವಿ ಅನ್ನುವಂತ ಅನಿಸ್ತದೆ. ಅವಾಗ ಮಕ್ಕಳಿಗೆ ಶಾಲೆಗೆ ಹೋಗೋದು, ಬರೋದು, ಹೋಮ್ವರ್ಕ್ ಮಾಡೋದು, ಆಟ ಆಡೋದು, ಮಲ್ಕೊಳ್ಳೋದು, ಮನೆ ಒಳಗೆ ಮಾತನಾಡುವಂತ ಸಂಸ್ಕೃತಿಯನ್ನೇ ಕಡಿಮೆ ಮಾಡ್ತಾ ಇದ್ದೀವಿ. ಮಕ್ಕಳ ಜೊತೆಗೆ ನಾವು ಎಷ್ಟು ಸಮಯ ಕಳೆದ್ರೂ ಕಡಿಮೆನೆ. ಅದಕ್ಕೆ
ನಾವು ಬಹಳಷ್ಟು ಸಮಯವನ್ನ ಮಕ್ಕಳ ಜೊತೆಗೆ ಕಳಿಬೇಕು. ನನಗೆ ಟೈಮ್ ಇಲ್ಲ, ನಾನೀಗ ಟಿವಿ ನೋಡೋಕೆ ಸುಮ್ಮನೆ ನಾನು ಟಿವಿ ನೋಡ್ಬೇಕೀಗ ಅಂತ ಮಾತ್ರ ಹೇಳ್ಬಾರ್ದು. ಅವರು ತಂದೆ ತಾಯಿಯ ಜೊತೆ ಎಷ್ಟು ಮಾತಾಡ್ತಾರೆ ಅಷ್ಟು ತಮ್ಮ ಭಾವನೆಗಳನ್ನ ಹಂಚ್ಕೋತಾರೆ. ತನಗೆ ದುಃಖ ಆದ್ರೂ ಹಂಚ್ಕೋಬೇಕು, ತನಗೆ ಸುಖ ಆದ್ರೂ ಹಂಚ್ಕೋಬೇಕು. ತನ್ನ ಭಾವನೆಗಳನ್ನ ತನ್ನ ಸಮೀಪದವ್ರ ಜೊತೆಗೆ ಹಂಚ್ಕೊಂಡಾಗ, ಈಗ ನಿಮಗೆ ಏನೋ ಒಂದು ತೊಂದರೆ ಆಗಿರ್ತದೆ, ಅವಾಗ ನಮ್ಮ ಆತ್ಮೀಯರೊಂದಿಗೆ ನಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಂಡಾಗ ನಮ್ಮ ತಲೆಬಿಸಿ ಸ್ವಲ್ಪ ಕಡಿಮೆ ಆಗ್ತದೆ, ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಅದಕ್ಕಾಗಿ ಅವರ ಭಾವನೆಗಳನ್ನ ಹಂಚಿಕೊಳ್ಳಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಳ್ಬೇಕು. ಅದನ್ನ ಬಾಲ್ಯದೊಳಗೆ ತಂದೆ ತಾಯಿಗಳು ಆ ಕೆಲಸವನ್ನ ನಿರ್ವಹಣೆ ಮಾಡಬೇಕು. ಆ ಸಮಯವನ್ನ ನಾವು ಟಿವಿ ನೋಡ್ಲಿಕ್ಕಾಗಿ ಬಿಟ್ಕೊಟ್ಬಿಟ್ವಿ ಅಂದ್ರೆ ಆ ಸಮಯ ಮತ್ತೆ ಸಿಗಲ್ಲ. ಅದಕ್ಕಾಗಿ ಆ ಟಿವಿ ನೋಡುವಂತಹ ಒಂದು ಕೆಟ್ಟ ಗೀಳನ್ನ ಹೋಗಲಾಡಿಸ್ಬೇಕು. ಜಾದು ಪೆಟ್ಟಿಗೆ ಅಂತಾನೆ ಹೇಳ್ತೀವಿ, ಅದು ಅಟ್ರಾಕ್ಟ್ ಮಾಡ್ಕೋತದೆ. ಜಾಹೀರಾತು ಬರ್ತದೆ ಅಥವಾ ಕ್ರಿಕೆಟ್ ಬರ್ತದೆ, ಏನೇ ಬಂದ್ರು ಸಹಿತ ನಾವು ಮತ್ತೆ ಟಿವಿ ಕಡೆ ನೋಡ್ಬೇಕು ಅಂತ. ಈಗ ನೋಡ್ರಿ 3 ನಿಮಿಷಗಳ ಕಾಲ ಮೊಬೈಲ್ ಬಿಟ್ಟು ನಾವು ಇರ್ಲಿಕ್ಕಾಗಲ್ಲ. ಯಾರಿಗೋ ಒಬ್ಬರು ಮೊಬೈಲ್ ರಿಂಗಾದ್ರು ನಂದು ಆಗಿರಲ್ಲ, ನನ್ನ ಮೊಬೈಲ್ ರಿಂಗಲ್ಲ ಅಂತ ಸುಮ್ಮನೆ ನಾವೀಗ ಮಾತಾಡ್ತಾ ಇರ್ತೀನಿ, ಫೋನ್ ಬರ್ತದೇನೋ, ಈಗ ಬಂತೇನೋ, ಏನೋ ಮೆಸೇಜ್ ಬಂತು, ಟೈಮ್ ಅಂತ ತೆಗೆದು ನೋಡು, ಏನೋ ಮೆಸೇಜ್ ಬರ್ತಿರಕ್ಕಿಲ್ಲ. ಅದು ಒಂಥರ ಮೊಬೈಲಿಗೆ ಅಷ್ಟು ಎಡಿಕ್ಟ್ ಆಗ್ಬಿಟ್ಟಿವಿ. ನನಗೆ ನಿನ್ನೆ ದಿವಸ ನಾನು ಹರಿಯಾಣದಿಂದ ಬರ್ತಾ ಇದ್ದೆ, ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾ ಇದ್ವಿ, ಒಬ್ರು ರಸ್ತೆ ಮೇಲೆ ಮೊಬೈಲ್ ಹೆಂಗ್ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ನಾನು ನಿಲ್ಲಿಸಿ ಹೇಳಿದೆ, ಅಣ್ಣ ನೀವು ಮೊಬೈಲ್ ನೋಡೋದಾದ್ರೆ ಸ್ವಲ್ಪ ಬದಿಗೆ ನಿಂತು ನೋಡಪ್ಪ. ಯಾರಿಗಾರ ನೀನೇನೋ ಆರಾಮಾಗಿ ಹೋಗ್ತೀವಿ, ಯಾವುದೋ ಒಂದು ವಯಸ್ಸಾಗೋದಿಗೆ ಹೋಗಿ ನಿಕ್ಕೆ ಹೊಡೆದ್ಬಿಟ್ರೆ ಅವ್ರ ಕತೆ ಏನಾಗ್ಬೇಕು? ದಯಮಾಡಿ ನಿನ್ನ ಕೈ ಮುಗಿತೇನಪ್ಪ, ಬದಿಗೆ ಹೋಗಿ ನಿಂತು ಮೊಬೈಲ್ ನೋಡೋದು. ಬಸ್ ಸ್ಟ್ಯಾಂಡ್ ಒಳಗೆ ಸರ್ವೆ ಮಾಡಿದೆ ನಿನ್ನೆ ದಿವಸ. ಸುಮಾರು ಒಂದು ಪುಟ್ಟ ಬಸ್ ಸ್ಟ್ಯಾಂಡ್ ಹಳಿಯಾಳ ಇಲ್ಲೇ ಹತ್ರ, ಧಾರವಾಡದ ಹತ್ರ ಹಳಿಯಾಳ ಅನ್ನೋದು ಒಂದು ಪುಟ್ಟ ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡ್ ಒಳಗೆ ನಿಂತಿರೋ ಬಸ್ಗಳೇ ಎರಡೇ ಬಸ್ ನಿಂತಿತ್ತು. ಅಲ್ಲಿ ಸುಮಾರು 53 ವಿದ್ಯಾರ್ಥಿಗಳ ಕೈಯೊಳಗೆ ಮೊಬೈಲ್ ಇತ್ತು. ಅವ್ರು ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ, ಮೊಬೈಲ್ ಅನ್ನ ನೋಡೋದ್ರೊಳಗೆ. ಇದು ಎಂಥ ಗೀಳು! ಅವ್ರಿಗೆ ಅಷ್ಟೊಂದು ತುರ್ತಾಗಿತ್ತ, ಮೊಬೈಲ್ ಬೇಕಿತ್ತ, ಅಷ್ಟು ನೋಡ್ಲೇಬೇಕಾದಂತಹ ಪರಿಸ್ಥಿತಿ ಅಲ್ಲಿ ಇದೆಯಾ ಅನ್ನೋದನ್ನ ನಾವು ನೋಡ್ಬೇಕು. ಅದಕ್ಕೆ ಇವೆಲ್ಲ ಕೆಟ್ಟ ಚಟಗಳು ಅಂತ ನಾನು ಹೇಳ್ತೀನಿ. ಅದಕ್ಕೆ ಇದು ಕೆಟ್ಟ ಅಭ್ಯಾಸಗಳು. ಮೊಬೈಲ್ ಬಳಕೆ ಯಾವಾಗ ಬೇಕು, ನಮ್ಗೆ ಎಷ್ಟರ ಮಟ್ಟಿಗೆ ಫೋನ್ ಮಾಡ್ಲಿಕ್ಕೆ ಬೇಕು ಅಷ್ಟನ್ನ ಮಾತ್ರ ನಾವು ಬಳಕೆ ಮಾಡ್ಕೋಬೇಕು. ಆದ್ರೆ ಇದು ಪ್ರತಿ ಕ್ಷಣಕ್ಕೂ ಆ ಮೊಬೈಲ್ ಬಿಟ್ಟರೆ ನಮ್ಮ ಜೀವನನೇ ಇಲ್ಲ ಅನ್ನೋ ರೀತಿಯೊಳಗೆ ಮಾತ್ರ ವರ್ತನೆ ಮಾಡಬಾರದು. ಅದಕ್ಕಾಗಿ ಟಿವಿ ನೋಡಬಾರದು. ಈ ಟಿವಿ ನೋಡೋದ್ರಿಂದ ಆಗುವಂತಹ ದುಷ್ಪರಿಣಾಮಗಳು ಏನು ಅನ್ನೋದನ್ನ ಕಂಡುಕೊಂಡು ಮನೆ ಪಾಠವನ್ನ ಪ್ರಾರಂಭ ಮಾಡಲಾಗಿದೆ. ಅದಕ್ಕಾಗಿ ಅದರ ರೂವಾರಿಗಳು ನೀವೆಲ್ಲರೂ ಆಗಿರ್ತೀವಿ. ಹಾಗಾದ್ರೆ ಆ ಟಿವಿ ನೋಡೋದನ್ನ ಬಿಟ್ಟು ನನ್ನ ಕ್ಲಾಸಿಗೆ ಮಕ್ಕಳು ಬರಬೇಕು ಅಂದ್ರೆ ನಾನು ಏನೆಲ್ಲ ಮಾಡಬೇಕು, ಯಾವುದೆಲ್ಲ ಜಾಗೃತಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕೆಂದ್ರೆ ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ 32 ವರ್ಷಗಳ ಕಾಲ ಸೇವೆ ಮಾಡಿದೆ. 32 ವರ್ಷದೊಳಗೆ ಹಳ್ಳಿ ಒಳಗೆ ಮಾಡ್ತೇನೆ ಆ ಸೇವೆ ಎಲ್ಲ. ನಾನು ಬಸ್ ಇಳಿದ ಕೂಡಲೇ ಮಕ್ಕಳು ಓಡಿ ಬರೋರು, ಟೀಚರ್ ಸೀರೆ ಎಷ್ಟು ಚಂದ ಐತಲ್ರಿ, ಟೀಚರ್ ಬ್ಯಾಗ್ ಕೊಡ್ರಿ, ಟೀಚರ್ ನಿಮ್ಗೆ ನೀರು ಬಟ್ಟೆ ಕೊಡ್ರಿ, ಇದನ್ನ ಇಸ್ಕೊಡೋರು, ನನ್ನ ಜೊತೆ ಮಾತಾಡೋರು. ಟೀಚರ್ ಬಸ್ಸಾಗ ಸೀಟ್ ಸಿಕ್ಕಿತ್ತೇನ್ರಿ, ಏನು ನನ್ನ ಸುಖ ದುಃಖ ಎಲ್ಲ ಕೇಳ್ತಿದ್ರು. ಬಹಳ ಸಂತೋಷ ಆಗ್ತಿತ್ತು. ಅಬ್ಬಾ ನನ್ನಂತ ಟೀಚರ್ ಯಾರೂ ಇಲ್ಲ. ಯಾಕಂದ್ರೆ ಮಕ್ಕಳೆಲ್ಲ ಒಂದು ಸೈನ್ಯವನ್ನ ಬರ್ತಿತ್ತು. ನನ್ನ ಹಿಂದಿಂದಲೇ ಬರೋರು, ಶಾಲೆ ತನಕ ಬಂದು ನನ್ನ ಕ್ಲಾಸ್ ತನಕ ಬಿಟ್ಟು ಚೀಲ ಕೊಟ್ಟು ಹೋಗೋರು. ಪ್ರೇಯರ್ ಆಗ್ತಿತ್ತು, ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು, ಸಂಜೆ 5 ಗಂಟೆ ಆಗ್ತಿತ್ತು. 5 ಗಂಟೆ ಆದ ಕೂಡಲೇ ನಾನು ಯಾವಾಗಲೂ ಡೋರ್ ಹತ್ರನೇ ಒಂದು ಚೇರ್ ಹಾಕೊಂಡು ಕೂತ್ಕೋತೀನಿ. ನಾವು ಇರಬೇಕಾದ್ರೆ 4:30 5 ಗಂಟೆವರೆಗೂ ರೇಡಿಯೋ ಪಾಠಗಳು ಬರ್ತಾ ಇತ್ತು. ಆ ರೇಡಿಯೋ ಪಾಠಗಳನ್ನ ಕೇಳಿಸ್ತಾ ಕೂತಾಗ ಮಕ್ಕಳು ಕೇಳ್ತಾನೆ ಚೀಲಕ್ಕೆಲ್ಲ ತಮ್ಮ ಬ್ಯಾಗಿಗೆ ಪುಸ್ತಕ ಎಲ್ಲ ಹಾಕಿಟ್ಕೊಂಡ್ಬಿಡೋರು. 5 ಗಂಟೆ ಮೇಲೆ ಆದ ಕೂಡಲೇ ನಾನೇ ಮಾಡ್ತಿದ್ದಿಲ್ಲ ಅದೇ ಮಕ್ಕಳಿಗೆ ಹಂಗೆ ಓಡೋಗ್ಬಿಡೋರು ಎಲ್ಲರೂ. ನನ್ನ ಬಾಗಿಲೊಳಗೆ ಕೂತರು ಸಹಿತ ಟೀಚರ್ ಹೋಗಿ ಬರ್ತೀನಿ ಅಂತ ಹೇಳ್ತಿರ್ಲಿಲ್ಲ ಅವರು. ಹಂಗೆ ಬಿದ್ದು ಓಡೋರು. ನನ್ಗೆ ಅವಾಗ ಅನ್ಸೋದು, ದೇವ್ರೆ ಬೆಳಗಿನ ಹೊತ್ತೊಳಗೆ ನಾನು ಬೇಕಾದಂತ ಟೀಚರ್ ಆದೆ, ಸಂಜೆ ಹೋಗ್ಬೇಕಾದ್ರೆ ನಾನು ಯಾಕೆ ಕೆಟ್ಟ ಟೀಚರ್ ಆಗಿರ್ತೇನೆ. ಮತ್ತೆ ಮರುದಿನ ಬೆಳಿಗ್ಗೆ ಮತ್ತೆ ಬರೋದು ಮಕ್ಕಳೆಲ್ಲರೂ ಬನ್ನಿ ಟೀಚರ್ ಬನ್ನಿ ಅಂತ ಕರೆಯೋರು. ಆದ್ರೆ ಸಂಜೆ ಆದ ಕೂಡಲೇ ಇವ್ರಿಗಂದ್ರೆ ಅಷ್ಟೊಂದು ಬಂಧನ ಇತ್ತ ನನ್ನ ತರಗತಿ ಒಳಗೆ. ನಾನು ಎಷ್ಟೊಂದು ನಗಿಸ್ತಾ, ಹಾಡು ಹೇಳ್ತಾ, ಆಟ ಆಡಿಸ್ತಾ, ಕತೆ ಹೇಳ್ತಾ ಎಲ್ಲ ಪಾಠ ಮಾಡ್ತಾ ಇದ್ದೆ. ಅವಾಗೆಲ್ಲ ನನ್ನನ್ನು ಹೊಗಳ್ತಿದ್ರು ಅವರು, ಟೀಚರ್ ಪಾಠ ಹೇಳ್ತಾ ಇದ್ರು, ನಾವು ಇನ್ನೂ ಕುತ್ಕೋಬೇಕು ಅನ್ನಿಸ್ತಿದ್ರಿ, ಹಂಗ್ರಿ ಹಿಂಗ್ರಿ ಅಂತ. ಆದ್ರೆ 5 ಗಂಟೆ ಬೆಲ್ಲ ಹೊಡೆದ ಕೂಡಲೇ ಮಾತ್ರ ನಾನು ಕಾಣ್ತಾ ಇದ್ದಿದ್ದಿಲ್ಲ ಅವರಿಗೆ. ಹಂಗೆ ಬಿದ್ದು ಓಡ್ ಹೋಗ್ತಾ ಇದ್ರು. ಅವಾಗ ಮತ್ತೆ ಮರುದಿನ ಬಂದ್ಕೊಳ್ಳಿ ಮತ್ತೆ ಕೇಳ್ತಿದ್ದೆ, ಯಾಕಪ್ಪ ನಿನ್ನೆ ಯಾಕೆ ಮಾಡ್ತೀರಿ, ಸಂಜೆ ಆದ್ಕೊಳ್ಳಿ ನೀವು ಯಾಕೆ ಮಾಡ್ತೀರಿ, ನನ್ನ ಕ್ಲಾಸ್ ನಿಮ್ಗೆ ಅಷ್ಟು ಬೋರ್ ಆಗ್ತದ, ಅಷ್ಟು ಬೇಜಾರ, ಹಂಗಾದ್ರೆ ನಾನು ಬೇರೆ ಕ್ಲಾಸ್ಗೆ ಹೋಗ್ಬಿಡ್ತೀನಿ ಅಂತ. ಅಯ್ಯೋ ಹೋಗ್ಬೇಡ್ರಿ ಅನ್ನೋರು. ಆದರೆ
5 ಗಂಟೆ ಆದ ಕೂಡಲೇ ಮಾತ್ರ ನನ್ನನ್ನು ಓಡಾಡ್ಕೊಂಡು ಮುಂದೆ ಹೋಗ್ಬಿಡ್ತಿದ್ರು. ಅಂದ್ರೆ ಅವರಿಗೆ ಮನೆ ಒಳಗೆ ಸಿಗುವಷ್ಟು ಸ್ವಾತಂತ್ರ್ಯ ಶಾಲೆ ಒಳಗೆ ಸಿಗ್ತಾ ಇಲ್ಲ, ಮನೆ ಒಳಗೆ ಸಿಗುವಷ್ಟು ಆನಂದ ಶಾಲೆ ಒಳಗೆ ಸಿಗ್ತಾ ಇಲ್ಲ. ಆದ್ರೆ ಇವತ್ತಿನ ದಿವಸ ಅದನ್ನು ಉಲ್ಟಾ ಮಾಡಬೇಕಾಗಿದೆ. ನಮ್ಮ ಮನೆ ಪಾಠಗಳು ಆಕರ್ಷಣೀಯವಾದ ಕೇಂದ್ರಗಳಾಗಬೇಕು ಅಂತಂದ್ರೆ ನಾವು ಏನೆಲ್ಲ ಅಲ್ಲಿ ಕಲಿಸ್ಬೇಕು. ಹಾಡು ಹೇಳಬೇಕು, ಕತೆ ಹೇಳಬೇಕು, ಕೆಲವೊಂದು ಕ್ರಾಫ್ಟ್ ಚಟುವಟಿಕೆಗಳನ್ನ ಮಾಡಿಸ್ಬೇಕು, ಒಳ್ಳೊಳ್ಳೆ ಶ್ಲೋಕಗಳನ್ನ ಹೇಳ್ಕೊಡ್ಬೇಕು. ಈ ರೀತಿಯಾಗಿ ಮಾಡಿದ್ದಾಗ ಖಂಡಿತ ಅವ್ರು ಮತ್ತೆ ವಾಪಸ್ಸು ನಮ್ಮ ತರಗತಿಗಳಿಗೆ ಪ್ರವೇಶ ಮಾಡ್ತಾರೆ. ಇನ್ನು 3ನೇದು ಒಳ್ಳೆಯ ಸಂಸ್ಕಾರವನ್ನು ರೂಢಿಸ್ಬೇಕು ಅವರಿಗೆ. ಅಲ್ಲಿ ಕ್ಲಾಸಿಗೆ ಬಂದ ತಕ್ಷಣ ಈಗ ನೀವೆಲ್ಲರೂ ಕಲ್ತಿದ್ದೀರಿ, ಹೊರಗಡೆ ನೀಟಾಗಿ ಚಪ್ಪಲ್ ಬಿಡ್ತೀವಿ, ಯಾರಿಗೂ ಕಷ್ಟನೇ ಇಲ್ಲ. ಹೋಗೋ ಹೊತ್ತಿಗೆ ನಾನು ಚಪ್ಪಲ್ ಇಲ್ಲದೆ ತಗೋತೀವಿ, ಹಾಕೋತೀವಿ, ಬಿಡ್ತೀವಿ. ಇಲ್ಲ ಒಂದು ರಾಶಿ ಗುಡ್ಡೆನೇ ಚಪ್ಪಲ್ ಹಾಕ್ಬಿಟ್ರಿ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ, ಹುಡ್ಕೋದು ಕಷ್ಟ, ತಗೊಂಡು ಹೋಗ್ಲಿಕ್ಕೂ ಕಷ್ಟ, ಹಾಕೊಳ್ಳೋದು ಹುಡ್ಕೋದು ಎಲ್ಲ ಕಷ್ಟ. ನೀಟಾಗೂ ಕಾಣಲ್ಲ, ನೋಡ್ಲಿಕ್ಕೆ ತಿಪ್ಪೆ ಹಾಕಿದಂಗೆ ಆಗ್ತದೆ. ಅದ್ರ ಬದಲಾಗಿ ಚಪ್ಪಲ್ ಇಡುವುದರಿಂದ ಹಿಡಿದು ಕ್ಲಾಸ್ ರೂಮ್ನೊಳಗೆ ಹೆಂಗೆ ಬಿಹೇವ್ ಮಾಡಬೇಕು, ಆಮೇಲೆ ವಾಪಸ್ ಹೋಗ್ಬೇಕಾದ್ರೆ ನಾನು ಹೆಂಗೆ ಹೋಗ್ಬೇಕು, ಅಲ್ಲಿವರೆಗೂ ಸಹಿತ ನಮ್ಮ ಮಕ್ಕಳಿಗೆ ರೂಢಿಸ್ಬೇಕಾಗಿದೆ. ಮಕ್ಕಳಿಗೆ ಬಂದವರೇ ಒಂದು ಜಾಗ ಮಾಡ್ಕೊಂಡಿರ್ತಾರೆ, ಆ ಜಾಗ ಬಹಳ ಖುಷಿಯಾಗಿರ್ತದೆ ಅವರಿಗೆ. ಅದೇ ಜಾಗದಾಗ ಕುತ್ಕೋಬೇಕು ಅಂತ ಫಸ್ಟ್ ಬಂದು ಅಲ್ಲೇ ಕುತ್ಕೊಳ್ಳೋದು, ಇನ್ನೊಬ್ಬರು ಬಂದು ಅಲ್ಲೇ ಕುತ್ಕೊಳ್ಳೋದು. ಇದು ಇರ್ತಾರೆ ನಮಗೆ ಇದೇ ಜಾಗ ಬೇಕು ಅಂತ. ಇಲ್ಲ, ಆ ಜಾಗ ಎಲ್ಲರಿಗೂ ಬೇಕು. ಎಲ್ಲರೂ ಆ ಜಾಗದೊಳಗೆ ಕುತ್ಕೋಬೇಕು ಅಂತಂದ್ರೆ ಯಾರು ಫಸ್ಟ್ ಬರ್ತಾರೆ ಅವ್ರು ಕುತ್ಕೋಬೇಕು ಅಂತ ಮಾಡ್ಬೇಕು. ಇಲ್ಲ ಅದು ಅಷ್ಟೊಂದು ತೀರಾ ಸ್ಪೆಷಲ್ ಆಗಿತ್ತು ಅಂತಂದ್ರೆ ರೊಟೇಷನ್ ಪ್ರಕಾರ ಕುತ್ಕೊಳ್ಳುವಂತ ವ್ಯವಸ್ಥೆ ಮಾಡಬೇಕು. ಮತ್ತೆ ನಮ್ಮ ಬೋಧನೆ ಹೆಂಗಿರ್ಬೇಕು ಅಂದ್ರೆ ಚಟುವಟಿಕೆಯ ಮೂಲಕನೇ ನಾವು ಅವ್ರಿಗೆ ಮಕ್ಕಳಿಗೆ ಕಲಿಸ್ಬೇಕು. ಯಾಕೆ ಶಾಲೆ ಒಳಗೆ ಸಾಂಪ್ರದಾಯಿಕ ಬೋಧನೆಯನ್ನ ಮಾಡಿರ್ತಾರೆ, ಇಲ್ಲಿ ನಾವು ಅವ್ರಿಗೆ ಏನ್ ಮಾಡ್ಬೇಕು, ಚಟುವಟಿಕೆಯ ಮೂಲಕನೇ ಕಲಿಸ್ಬೇಕು. ಸಂಸ್ಕಾರ ಅಂತ ಬಂದ ಕೂಡಲೇ ಸಣ್ಣ ಮಗುವಾಗಿದ್ದಾಗಲೇ ಸಂಸ್ಕಾರವನ್ನ ರೂಢಿಸಬೇಕು. ಕೆಲವೊಂದು ನಮ್ಮ ಪದ್ಧತಿ, ನಮ್ಮ ಆಚರಣೆಗಳನ್ನ ಬಿಡಬಾರ್ದು. ನೋಡ್ರಿ, ಈಗ ನಿಮ್ಮಲ್ಲೆಲ್ಲ ಮಾಡ್ತಾರೆ, ಮಗು ಒಂದು 8-10 ತಿಂಗಳದ್ದಾತು ಅಂತ ಅಂದುಕೊಳ್ಳೇನೆ ಒಂದು ಚಾಪೆ ಹಾಕ್ತಾರೆ, ಆ ಮಗುವನ್ನ ಕೂರಿಸ್ತಾರೆ, ಅದಕ್ಕೊಂದಿಷ್ಟು ಚುರುಮರಿ ಹಾಕ್ತಾರಲ್ಲ, ಚುರುಮರಿ ಮುಂದೆ ಹಾಕಿ ಕೂರಿಸ್ತಾರೆ. ಆ ಮಗು ಏನ್ ಮಾಡ್ತದೆ, 2 ಬೆರಳಿಂದ ಒಂದೊಂದೇ ಕಾಳು ಚುರುಮರಿಯನ್ನ ಹೆಕ್ಕಿ ತೆಗೆದು ಅದನ್ನು ತಗೊಳ್ಳೋದಿಗೂ ಬಹಳ ಕಷ್ಟಪಡ್ತಿದ್ರಿ. ನಮ್ಗೆ ಅನ್ನಿಸ್ತದೆ ಏನು ಒಂದು ಚುರುಮರಿ ತೆಗೆದ ಕೈಗೆ ಹಾಕೊಂಡ. ಖಂಡಿತವಾಗಿಯೂ ಇಲ್ಲ. 1ರಿಂದ 1.5 ವರ್ಷ ತನಕ ಮಗು ಆ 2 ಕಾಳು ಚುರುಮರಿಯನ್ನ ತಗೋಬೇಕಂದ್ರೆ ಇಷ್ಟು ಸಾಹಸ ಪಡ್ತದಲ್ಲ, ಅದು ಬಾಯಿಂದ ಉಚ್ಚಾರ ಮಾಡ್ತಾ ಇರ್ತದೆ. ಅಂತ ಹೇಳ್ಬೋದ ಒಂದೇ ಒಂದು ಕಾಳನ್ನ 2 ಬೆರಳಿಂದ ಚಿಮಟಾಗತ್ತೆ ಅದನ್ನು ಎತ್ತುತ್ತದೆ, ಬಾಯಿ ಇನ್ನೇನು ಹಾಕೋಬೇಕು ಅಂತ ಮತ್ತೆ ಪ್ರಯತ್ನ ಮಾಡ್ತದೆ, ಮತ್ತೆ ಪ್ರಯತ್ನ ಮಾಡ್ತದೆ, ಮತ್ತೆ ಪ್ರಯತ್ನ ಮಾಡ್ತದೆ, ತಕೊಂಡು ಬಾಯಿಗೆ ಹಾಕೋದು. ಇಷ್ಟು ಚುರುಮರಿ ಒಳಗೆ ಒಂದು 4 ಕಾಳು ಚುರುಮರಿ ಅದ್ರ ಬಾಯಿಗೆ ಹೋಗಿ ಪ್ರಯತ್ನ ಏನಿದೆಲ್ಲ ಬಿಡೋದಿಲ್ಲ. ಹಾಗೆ ಮಾಡ್ತಾನೆ ಇರ್ತದೆ, ಮಾಡ್ತಾನೆ ಇರ್ತದೆ, ಮಾಡ್ತಾನೆ ಇರ್ತದೆ. ತಗೊಂಡು ಒಂದು ಹಮ್ ಅಂತ ಬಾಯಿಗೆ ಹಾಕೊಂಡ್ ಕೂಡಲೇ ಏನೋ ಒಂದು ಸಾಧನೆ ಮಾಡಿದಷ್ಟು ಖುಷಿ ಆ ಮಗುವಿಗೆ ಆಗ್ತದೆ. ಆದ್ರೆ ಈಗ ಅದು ಮಾಡ್ತಾ ಇದ್ದೀವ, ಸ್ವಲ್ಪ ಆಲೋಚನೆ ಮಾಡಿ. ಎಲ್ಲಿ ನೋಡಿದ್ರು ಸಹಿತ ಮಕ್ಕಳಿಗೆ ಈ ಬೆರಳುಗಳಿಂದ ಎಕ್ಸಸೈಸೇ ಇಲ್ಲ. ಆ ಕೈಗೆ ಒಂದು ಗ್ಲೌಸ್ ಹಾಕ್ಬಿಡ್ತಾರೆ. ಆ ಮಕ್ಕಳು 2 ಇಷ್ಟೇ ಹೇಳಬೇಕು. ಅದನ್ನು ಚುರುಮರಿನ ತಗೊಂಡು ನಾನು ಹಿಡಿತೀನಿ, ಹಿಡಿದೆ ಅನ್ನೋ ರೀತಿ ಒಳಗೆ ಮಾತಾಡ್ಕೋತ ಚುರುಮರಿಯನ್ನ ಹೆಗ್ಗುತ್ತಾ ಇದ್ರು. ಈಗ ಆ ಕಲ್ಪನೆನೇ ಇಲ್ಲ ಆಗಿದೆ. 2 ಕೈಗೂ ಗ್ಲೌಸ್ ಹಾಕಿ ನಾವು ಆ ಆಟದಿಂದ ನಾವೇನ್ ಮಾಡ್ತಾ ಇದ್ದೀವಿ, ವಂಚಿತರನ್ನಾಗಿ ಮಾಡ್ತಾ ಇದ್ದೀವಿ. ಆ ರೀತಿ ಖಂಡಿತವಾಗ್ಲೂ ಆಗಬಾರ್ದು. ನಮ್ಮ ಪದ್ಧತಿ, ನಮ್ದು ನಾವು ಸಣ್ಣವರಿದ್ದಾಗ ನಮ್ದು ಏನದೆ ಅದನ್ನು ಎಂದೂ ನಾವು ಮರಿಬಾರ್ದು. ಅದನ್ನು ಮತ್ತೆ ಮತ್ತೆ ಮಾಡಿಸ್ಬೇಕು. ನಾವೆಲ್ಲ ಸಣ್ಣವರಿದ್ದಾಗ ನಮಗೆ ಗಾರ್ಡನ್ ಅಂತ ಮಾಡಿಸ್ತೀವಿ, ಕೈತೋಟ, ಶಾಲಾ ಕೈತೋಟ. ಒಂದು ಪುಟ್ಟ ಜಾಗ ಕೊಟ್ಟು ಅದರೊಳಗೆ ನೀವು ಗಿಡ ಹಚ್ಚಿರಿ, ಬೀಜ ಹಾಕಿರಿ, ಮೊಳಕೆ ಬರ್ತದೆ, ಗಿಡ ಆಗ್ತದೆ. ನಮಗೆಲ್ಲ ಎಷ್ಟು ಕ್ಯೂರಿಯಾಸಿಟಿ ಇತ್ತು, ಕುತೂಹಲ ಇತ್ತು. ಆ ಬೀಜ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಭತ್ತದ ಇದ್ರದ್ದು ಕರಡ ಅಂತ ಹೇಳಿ ಹುಲ್ಲು ಇರ್ತಿತ್ತು, ಒಣಗಿದ ಹುಲ್ಲು, ಅದನ್ನ ಅದ್ರ ಮೇಲೆ ಹಾಕಿರ್ತಿದ್ವಿ. ಅದಂದ್ರೆ ಗಿಡ ಆದ ಮೇಲೆ ಅದನ್ನು ತೆಗೆಯೋದು ಅಂತ. ಆ ಹುಲ್ಲು ಹಾಕಿದ್ರೆ ಸಂಜೆಗೆ ನಮ್ಗೆ ಆಶ್ಚರ್ಯ ಆಗ್ತಿತ್ತು, ಅಯ್ಯ ಅದೇನಾರ ಬೀಜ ಮೊಳಕೆ ಹೊಡೆದು ಗಿಡ ಹಾಕ್ಬಿಟ್ರೆ. ಅದ್ರಾಗ ನೇರಳೆಣ್ಣಂತೂ ಭಾರಿ ಪ್ರೀತಿ ನಮಗೆ. ನೇರಳೆಣ್ಣಿನ ತೆಗೆದು ನೇರಳೆಣ್ಣ ಬೀಜ ಹಾಕಿ ಮಣ್ಣು ಮುಚ್ಚಿ ಹೋದ್ವಿ ಅಂದ್ರೆ ನಾಳೆ ಬೆಳಿಗ್ಗೆ ಶಾಲೆಗೆ ಬರೋದಾಗಿಲ್ಲ, ನೇರಳೆ ಗಿಡ ಆಗಿ ಬಿಟ್ಟಿತ್ತು ಅಂದ್ರೆ ಬೇರೆ ಯಾರಾದ್ರೂ ಹಾಕೊಂಡ್ರೆ ಅಂತ ಹೋಗಿ ನೋಡ್ತಿದ್ವಿ. ಅದು ಬೀಜ ಹಾಕ್ಲಿಕ್ಕೆ, ಗಿಡ ಹಾಕ್ಲಿಕ್ಕೆ ಒಂದು 8-10 ದಿನ ಬೇಕು ಅನ್ನೋ ಕಲ್ಪನೆ ನಮ್ಗೆ ಇರಲಿಲ್ಲ. ಇವತ್ತು ಹಾಕಿದ್ರೆ ಸಂಜೆನ ಗಿಡ ಆಗ್ತದೆ, ನಾಳೆ ಬೆಳಿಗ್ಗೆ ಕಾಯಿ ಬಿಡ್ತದೆ, ನಮ್ಗೆ ಸಂಜೆ ಹಣ್ಣು ಸಿಗ್ತದೆ. ಅಷ್ಟೊಂದು ಕುತೂಹಲ ನಮ್ಮಲ್ಲಿತ್ತು.
ಆದರೆ ಈಗಿನ ಮಕ್ಕಳಿಗೆ ಆ ಗಿಡ ಬೆಳೆಸೋದು ಗೊತ್ತಿಲ್ಲ, ಬೀಜ ಮೊಳಕೆ ಒಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಜಾಗನೂ ಇಲ್ಲ, ಹೌದಾ? ಜಾಗನೂ ಇಲ್ಲ. ಆದರೆ ಗಿಡ ಬೆಳೆಸುವಂತಹ ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು. ಪ್ರತಿಯೊಂದು ಮಗುವಿಗೂ ಆ ಗಿಡ ಬೆಳೆಸಲೇಬೇಕು ಅನ್ನುವಂಥ ಭಾವನೆ ಮಗುವಿಗೆ ಬರಬೇಕು. ನಾವು ಅನ್ಕೋತೀವಿ, ಸುತ್ತಮುತ್ತಲು ಹಸಿರನ್ನ ನೋಡಿದಾಗ ನಮ್ಮ ಮನಸ್ಸು ಎಷ್ಟು ಶಾಂತ ಆಗ್ತದೆ, ಎಷ್ಟು ಖುಷಿ ಆಗ್ತದೆ, ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಈಗಿಂದಾನೇ ತಿಳಿಸ್ಬೇಕು. ಯಾಕೆಂದ್ರೆ ಈಗ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ನೋಡಿ. ಈ ಸಾರಿ ಹುಬ್ಳಿ ಧಾರವಾಡದೊಳಗೆ 42 ಡಿಗ್ರಿವರೆಗೂ ಟೆಂಪರೇಚರ್ ಹೋಗಿತ್ತು. ಈ ಹಿಂದೆ ಯಾವತ್ತೂ ಇಷ್ಟು ಹೋಗಿರ್ಲಿಲ್ಲ. ಎಷ್ಟು ಬಿಸಿಲಿನ ತಾಪ ಅಂತಂದ್ರೆ ಈಗೂ ಸಹಿತ ನೀರಿನ ಹಾಹಾಕಾರ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಆ ಹನಿ ನೀರಿಗೂ ಸಹಿತ ನಾವು ಎಷ್ಟು ಒದ್ದಾಡ್ತಾ ಇದ್ದೀವಿ. ಆ ನೀರಿಲ್ಲ ಅಂದಾಗ ನೀರಿನ ಬೆಲೆ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಆ ನೀರನ್ನ ಉಳಿಸ್ಲಿಕ್ಕೆ, ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ಅದೆಲ್ಲವನ್ನ ಕಲಿಸೋದು ಒಂದು ಸಂಸ್ಕಾರ. ಅದನ್ನ ನಾವು ನಮ್ಮ ಮನೆ ಪಾಠದೊಳಗೆ ಹೇಳ್ಬೇಕಾಗಿದೆ. ಇನ್ನು ನೆಕ್ಸ್ಟ್, ಆ ಪ್ರತಿಯೊಂದು ಮಗು ಯುನಿಕ್ ಅಂತಾನೆ ನಾನು ಹೇಳ್ತೀನಿ. ಪ್ರತಿಯೊಂದು ಮಗುವಿನೊಳಗೂ ಒಂದೊಂದು ವಿಶೇಷ ಗುಣಗಳಿರ್ತವೆ. ನಾವು ಒಬ್ಬನು ಸುಂದರವಾಗಿ ಚಿತ್ರ ತೆಗಿತಾ ಇರ್ತಾನೆ, ಅವನಿಗೆ ನಾವು ಚಿತ್ರ ತೆಗಿಲಿಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು. ನಾವು ಆ ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಅವನು ನಮ್ಮದು ಗ್ಯಾರಂಟಿ ಕಾರ್ಟೂನ್ ತೆಗಿತಾನೆ. ನಾ ಅನುಭವಿಸಿದ್ದೀನಿ. ಒಬ್ಬ ಹುಡುಗನಿಗೆ ಬಹಳ ಚಂದ ಚಿತ್ರ ತೆಗಿತಿದ್ದ. ಅವ್ ಮೊದಲನೇ ಪೀರಿಯಡ್ನಿಂದಾನೇ ನಾನು ಬೆನ್ನಕ್ಕೆ ಬಿಡ್ತಿದ್ದ, ಟೀಚರ್ ಇವತ್ತು ಚಿತ್ರಕಲೆ ಇವತ್ತು ನಾನು ಚಿತ್ರ ಬಿಡಿಸೋದೈತ್ರಿ, ನಾನು ಚಿತ್ರ ಬರೀತೀನಿ. ನಾನು ಇವತ್ತು ಕನ್ನಡ ಪೀರಿಯಡ್ ಐತೀಗ, ಸುಮ್ಮನೆ ಮಧ್ಯಾಹ್ನ ಚಿತ್ರಕಲೆ ಪೀರಿಯಡ್ ಅವಾಗ ಕರೀ. ಮತ್ತೆ ಸೆಕೆಂಡ್ ಪೀರಿಯಡ್ ನಾವೇ ಚಕ್ರಾಂತ ಬರ್ತೇವೆ. ನಮ್ದು ಒಬ್ಬರೇ ಟೀಚರು, ಒಂದು 5 ಕ್ಲಾಸು, ಒಬ್ಬನೇ ಟೀಚರ್. ಹಂಗಾಗಿ ಎಲ್ಲ ಮಕ್ಕಳನ್ನು ಕಂಟ್ರೋಲ್ ಮಾಡ್ಬೇಕಂತಾಗ ಇಂಗ್ಲೀಷ್ ಪೀರಿಯಡ್ ಹೇಳ್ಬೇಕಾಗ ಟೀಚರ್ ಚಿತ್ರ ತೆಗಿಲಿರಿ ಅಂತ ಕೇಳ್ತಿದ್ದ. ಚಿತ್ರ ತೆಗಿಬಾರ್ದಿಲ್ಲ, ಈಗ ಇಂಗ್ಲೀಷ್ ಪೀರಿಯಡ್ ಅದ, ಸುಮ್ಮನೆ ಇಂಗ್ಲೀಷ್ ಅಂತ ಕಲಿಬೇಕು. ಆಯ್ತು, ಹೋಗಿ ಬರ್ತಿದ್ರು. ಮತ್ತೆ ಒಂದು ಒಳ್ಳೆ ಟೀಚರ್, ನಾನು ಚಿತ್ರ ತೆಗಿತೇನೆ. ಗಣಿತ ಈಗ ಗಣಿತ ಪೀರಿಯಡ್, ಗಣಿತ ಮಾಡ್ಬೇಕು. ಮಗನ ಗಣಿತ ಕಲಿಲಿಲ್ಲ ಅಂದ್ರೆ ಏನಾಗ್ತದೆ ಗೊತ್ತದ? ಅವನಿಗೆ ಇಷ್ಟು ಸಿಟ್ಟು ಬಂತು ನನ್ನ ಮೇಲೆ. ಒಂದು ರಾಕ್ಷಸನ ಚಿತ್ರ ಬರೋದು, ಅದಕ್ಕೆ ಮುಖ ನನ್ನ ಚಿತ್ರ ಯಪ್ಪ, ನನಗೆ ಅವಾಗ ಅನ್ನಿಸ್ತು, ಈ ಮಗುವಿನ ಅವನಿಗಿರೋ ಸ್ಕಿಲ್, ಅದು ಚಿತ್ರ ಬರೆಯುವ ಒಂದು ಸಾಮರ್ಥ್ಯಕ್ಕೆ ನಾನು ಪ್ರೋತ್ಸಾಹ ಕೊಡ್ಲಿಲ್ಲ. ಅದಕ್ಕೆ ನನ್ನನ್ನು ರಾಕ್ಷಸಿಯನ್ನಾಗಿ ನೋಡ್ತಾ ಇದ್ದ ಅವನು. ಅದಕ್ಕಾಗಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹೇಳ್ತಾರೆ, ಮಗುವಿನಲ್ಲಿ ಯಾವ ಕೌಶಲ್ಯ ಅಡಗಿದೆ ಅದಕ್ಕೆ ಪ್ರೋತ್ಸಾಹಿಸುವಂತಹ ಅವಕಾಶ ಕೊಡುವಂತಹ ಶಿಕ್ಷಣವನ್ನ ನೀವು ನೀಡಿ ಅಂತ. ದುರ್ದೈವ, ನಮ್ಮ ಕರ್ನಾಟಕದೊಳಗೆ ಒಂದೇ NEP ಜಾರಿ ಆಗಿಲ್ಲ, ಬೇರೆ ಎಲ್ಲ ರಾಜ್ಯದೊಳಗೂ NEP 2020 ಜಾರಿ ಆಗ್ತದೆ. ನಮ್ಮಲ್ಲಿ ಆಗಲೇ ಇಲ್ಲ. ನಮ್ದು ದುರದೃಷ್ಟ ಅಂತ ಅನಿಸ್ತದೆ. ಯಾಕೆಂದ್ರೆ ಪ್ರತಿ ಮಗು ನಾವು ಅನ್ಕೋತೀವಿ ಇವ್ರು ಹಿಂಗಿಲ್ಲ ಅಂತೇಳಿ. ರಂಗೋಲಿ ಬಿಡಿಸೋದು ಎಲ್ಲರೂ ಒಂದೇ ರೀತಿ ರಂಗೋಲಿ ಬಿಡಿಸಲ್ಲ. ಎಷ್ಟು ಚಂದ ರಂಗೋಲಿ ಹಾಕ್ತಾರೆ ಅಂದ್ರೆ ಆ ಎಳೆಗಳು ಒಂದು ಚೂರು ವ್ಯತ್ಯಾಸ ಆಗಿರಂಗಿಲ್ಲ, ಅಷ್ಟು ಚಂದ ರಂಗೋಲಿ ಹಾಕೋರನ್ನ ನಾವು ನೋಡ್ತೀವಿ. ಅಡಿಗೆ ಮಾಡೋದು ಎಲ್ಲರೂ ಒಂದೇ ರೀತಿ ಅಡಿಗೆ ಮಾಡಲ್ಲ. ಅದೇ ಚಪಾತಿ ಹಿಟ್ಟು ಅದೇ ರೀತಿ ಕಲಸಿದ್ದು ನಾವು ಅದೇ ರೀತಿ ಚಪಾತಿ ಮಾಡ್ತೀವಿ. ಎಲ್ಲರ ಚಪಾತಿ ಒಂದೇ ರೀತಿ ಆಗಿರಲ್ಲ. ಯಾರಿಗೊಬ್ಬರಿಗೆ ಚಪಾತಿ ಲಟ್ಟಿಸುವಂತಹ ಕಲೆ ಬೇರೆ ಇರ್ತದೆ, ಬೇಯಿಸುವಂತಹ ಕಲೆ ಬೇರೆ ಇರ್ತದೆ. ಅವ್ರವ್ರ ಸ್ಕಿಲ್, ಅದು ಅವರವರ ಕೌಶಲ್ಯ. ಅಂತಹ ಕೌಶಲ್ಯಗಳನ್ನ ಗುರುತಿಸ್ಬೇಕು. ಯಾಕೆಂತಂದ್ರೆ ನೋಡ್ರಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರಲ್ಲಿ ಮಹಾತ್ಮನನ್ನ ಕಂಡವರು ಟೀಚರ್. ನರೇಂದ್ರನಲ್ಲಿ ಸ್ವಾಮಿ ವಿವೇಕಾನಂದನನ್ನ ಗುರುತಿಸಿದವರು ಟೀಚರ್. ಅಬ್ದುಲ್ ಕಲಾಂ ಅವರಲ್ಲಿ ತಂತ್ರಜ್ಞಾನದ ಒಂದು ಇದು ಇದೆ ಅನ್ನೋದನ್ನ ಗುರುತಿಸಿದವರು ಟೀಚರ್. ಇಷ್ಟೆಲ್ಲ ಟೀಚರ್ ಮಾಡ್ತಾರೆ ಅಂತಂದ್ರೆ ಆ ಮಗುವಿನಲ್ಲಿರುವಂತಹ ಕೌಶಲ್ಯವನ್ನ ಗುರುತಿಸುವಂತಹ ಸ್ಕಿಲ್ಲು ಟೀಚರಿಗೆ ಮಾತ್ರ ಇದೆ ಹೊರತಾಗಿ ಬೇರೆ ಯಾರಿಗೂ ಇಲ್ಲ. ಆ ಮಗು ಏನ್ ಮಾಡ್ತಾನೆ, ಮುಂದೆ ಏನ್ ಮಾಡಬಹುದು ಅನ್ನೋದನ್ನ ಗುರುತಿಸೋದು ಯಾರಪ್ಪ ಅಂತಂದ್ರೆ ಟೀಚರ್ ಮಾತ್ರ. ತಾಯಿ ತಂದೆಗೂ ಕೆಲವೊಂದು ಸಾರಿ ಗೊತ್ತಾಗಲ್ಲ. ತಾಯಿಗೆ ಸ್ವಲ್ಪ ಗೊತ್ತಾಗ್ತದೆ, ಯಾಕೆಂದ್ರೆ ಬಹಳ ಸಮೀಪದೊಳಗೆ ಇರ್ತಾಳೆ, ಅವನ ನಡೆ ನುಡಿಗಳನ್ನು ಗಮನಿಸ್ತಾ ಇರ್ತಾಳೆ. ತಾಯಿ ಗುರುತಿಸ್ತಾಳೆ, ನನ್ನ ಮಗುವಿಗೆ ಇದು ಆಸಕ್ತಿ ಇದೆ, ಹಂಗಾರೆ ನಾನು ನನ್ನ ಮಗನಿಗೆ ಇದನ್ನೇ ಕಲಿಸ್ಬೇಕು ಅಂತ. ಒಂಥರ ಟ್ರೆಂಡ್ ಇತ್ತು. ಈಗ ಒಂದು 8-10 ವರ್ಷದ ಕೆಳಗೆ ಮಕ್ಕಳು PUC SLC ಬಂದರು, PUC ಬಂದರು, ಡಾಕ್ಟ್ರು ಇಂಜಿನಿಯರ್ ಎರಡೇ ಕಲಿಯೋದು, ಬೇರೆ ದಾರಿನೇ ತೋರಿಸ್ತಾ ಇರಲಿಲ್ಲ. ನಮ್ದು ಎಲ್ಲ PUC ಆದ ಕೂಡ ನೀವು ಡಾಕ್ಟರ್ ಕಡೆ ಹೋಗಿ ಇಲ್ಲ ಇಂಜಿನಿಯರ್ ಹೋಗಿ, ನಮ್ಗೆ ಎರಡಾಗಿತ್ತು. ನಾವು ಟೀಚರ್ ಆಗಬೇಕಾಗಿತ್ತು. ನನಗರ ಟೀಚರ್ ಆಗ್ಬೇಕನ್ನೋ ದೊಡ್ಡ ಕನಸು. ಆಮೇಲೆ ನನ್ನನ್ನು ಟೀಚರ್ ಮಾಡಬಾರ್ದು ಅಂತ ಕಾಮರ್ಸಿಗೆ ಹಚ್ಚಿದ್ರು. ನನ್ನ ಕಾಮರ್ಸ್ ಮಾಡಿದ್ರೆ ಟೀಚರ್ ಆಗ್ಲಿಕ್ಕೆ ಬರಲ್ಲ ಅಂತ. ಏನಿದೆ ಟೀಚರ್ ಅಂತ ಅಂತ ಅವಾಗ ಅಷ್ಟು ಟೀಚರಿಗೆ ಅಷ್ಟು ಬೆಲೆ ಇರಲಿಲ್ಲ. ಅಂದ್ರೆ ಬರೀ ಇಂಜಿನಿಯರ್ ಆಗಬೇಕು, ಬ್ಯಾಂಕ್ ಒಳಗೆ ನೌಕರಿ ಮಾಡಬೇಕು, ಇಲ್ಲ ಡಾಕ್ಟರ್ ಆಗಬೇಕು, ಇಷ್ಟೇ. ಈಗ ನೋಡ್ರಿ ಬೇಕಾದಷ್ಟು ದಾರಿಗಳಿದ್ದಾವೆ. ನಮ್ಮ ಆಸಕ್ತಿಗೆ ತಕ್ಕಂತೆ ನಾವು ಕೆಲಸದೊಳಗೆ ತೊಡಗಬೇಕು.
ಈಗ ನನಗೆ ಕಸೂತಿ ಹಾಕೋದು ಇಷ್ಟ ಅಂತಂದ್ರೆ ನಾ ಕಸೂತಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಹಾಕ್ತೀನಿ. ಆದ್ರೆ ನನಗೆ ಅಡಿಗೆ ಮಾಡೋದು ಹಚ್ಚಿದ್ರೆ ನನಗೆ ಇಷ್ಟನೇ ಇಲ್ಲ. ಅಡಿಗೆ ಮಾಡೋದು ಹಚ್ಚಿದ್ರೆ ಅಡಿಗೆ ರುಚಿಯಾಗಲಿಕ್ಕೆ ಹೇಗೆ ಸಾಧ್ಯ? ಹೌದಾ? ಅದಕ್ಕಾಗಿ ಮಕ್ಕಳಲ್ಲಿರುವಂತಹ ಕೌಶಲಗಳನ್ನು ಗುರುತಿಸಿ ಅವರ ಸೃಜನಶೀಲತೆಯನ್ನು ಗುರುತಿಸಿ ಅದು ಮುಂದುವರಿಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಲ್ಲ, ಅದು ಈ ಕೇಂದ್ರಗಳಲ್ಲಿ ಆಗಬೇಕು. ಯಾಕೆಂದ್ರೆ ನಿಮಗೆ ಸ್ವಲ್ಪನೇ ಮಕ್ಕಳು ಇರ್ತಾರೆ, ಅವರ ನಡೆ ನುಡಿ ಅವರದ್ದು ಏನು ಅವರ ಆಸಕ್ತಿ ಎಲ್ಲವನ್ನ ನಾವು ಹತ್ತಿರದಿಂದ ಗಮನಿಸ್ತೀವಲ್ಲ, ಅವು ಗಮನಿಸಿದಾಗ ಅವರಲ್ಲಿರುವಂತಹ ಸೃಜನಶೀಲತೆಗೆ ಅವರು ಬೆಳಿಲಿಕ್ಕೆ ನಾವು ಅಲ್ಲಿ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ಬೇಕು. ಅದು ಈ ಒಂದು ಅಕ್ಷರ ಅಭಿಯಾನದ ಒಂದು ಮುಖ್ಯವಾದಂತಹ ಉದ್ದೇಶ ಆಗಿದೆ. ಇದು ನನ್ನದು, ಇದು ನಮ್ಮದು ಅನ್ನುವಂತಹ ಭಾವನೆ ಆ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಇದು ನನ್ನ ಕೇಂದ್ರ, ಇದು ನನ್ನ ಗ್ರಾಮ, ಇದು ನನ್ನ ಶಾಲೆ, ಇದು ನನ್ನ ಊರು. ಹೆಂಗ್ ಮಾಡ್ತಾರೆ ಅಂದ್ರೆ ಕಸ ಹೊಡೆಯೋದೇ ಬಾಜುಕಿನ ಮನೆಗೆ ಒತ್ತು, ನನ್ನ ಮನೆಯಲ್ಲಿ ಕ್ಲೀನ್ ಆಗಲ್ಲ ಸಾಕು, ಬಾಜುಕಿನ ಮನೆಯಲ್ಲಿ ಏನಾರ ಮಾಡ್ಕೊಂಡು ನನ್ನ ಏರಿಯಾ ಅಷ್ಟು ಕ್ಲೀನ್ ಅದಲ್ಲ ಸಾಕು ಅನ್ನುವಂಥ ಭಾವನೆ ಬೇಡ. ಇಡೀ ಊರು ನಂದು, ನನ್ನ ಗ್ರಾಮ, ನನ್ನ ಗ್ರಾಮವನ್ನು ನಾನು ಕ್ಲೀನಾಗಿ ಇಟ್ಕೋಬೇಕು. ನನ್ನ ಗ್ರಾಮವನ್ನು ನಾನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೆ. ಅಮೆರಿಕಾದೊಳಗೆ ಯಾವುದೋ ಒಂದು ಪಬ್ಲಿಕ್ ಪಾರ್ಕ್ನೊಳಗೆ ಹೋಗಿ ನಾವು ಏನೋ ಒಂದು ಕಸ ಹಾಕ್ತೀವಿ ಅಂತ ಕೇಳೋದೇ ಇಲ್ಲ. ಬೇರೆ ಯಾರಾದ್ರೂ ಕಸ ಹಾಕಿದ್ರು ಸಹಿತ ಅದು ಎತ್ತು ಅಂತ ಹೇಳ್ತಾರೆ ನಮ್ಗೆ ಬಂದು. ನಾವು ಇಂಡಿಯನ್ಸ್ ಹೋಗಿ ಏನ್ ಮಾಡ್ತೀವಿ, ನಮಗೆ ಚಟ ಅಲ್ಲ, ಹಿಂಗೆ ಮಾಡೋದು ಹಿಂಗೆ ಹೋಗೋದು. ಅವ್ರು ಎತ್ತಿ ಅಂತ ಹೋಗೋದು, ನಾನು ಎತ್ತಿ ಡಸ್ಟ್ಬಿನ್ನಿಗೆ ಹಾಕ್ತೀವಿ. ನನ್ನ ರಾಜ್ಯ ಚಂದ ಕಾಣಬೇಕು, ನನ್ನ ರಾಜ್ಯ ಗಲೀಜಿರಬಾರ್ದು. ಯಾರೋ ಒಬ್ಬ ಟೂರಿಸ್ಟ್ ಬಂದು ನನ್ನ ರಾಜ್ಯದ ಮೇಲೆ ಯಾರೋ ಒಬ್ರು ಚೆನ್ನಾಗಿಲ್ಲ ಅಂತ ಹೇಳಬಾರ್ದು. ಹಾಗಾದ್ರೆ ನಾವು ನಮ್ಮ ಗ್ರಾಮಗಳನ್ನ ಮಾಡ್ಬೋದಲ್ಲ. ನಮ್ಮ ಗ್ರಾಮವನ್ನ ಅಯ್ಯೋ ಏನ್ರಿ ಅವ್ರ ಮನೆಯಲ್ಲಿ ತಿಪ್ಪೆ ಅಂತಾರ್ರಿ ಅಂತ ಹೇಳೋದ್ರ ಬದಲಾಗಿ ನಮ್ಮ ಮಕ್ಕಳನ್ನ ಕರ್ಕೊಂಡು ತಿಂಗಳಿಗೆ ಒಂದ್ಸಾರಿನೋ ವಾರಕ್ಕೊಂದ್ಸಾರಿನೋ ಹೋಗಿ ಒಂದು ಸಾರಿ ನಮ್ಮ ಕಪಿ ಸೈನ್ಯಕ್ಕೆ ಹೇಳ್ಬಿಟ್ರೆ ಸಾಕು, ಬರೋದು ಸ್ವಚ್ಛ ಮಾಡೋಣ ಅಂದ್ರೆ ಎಷ್ಟು ಹುಡುಗಿಂದ ಬರ್ತಾರೆ ಮಕ್ಕಳು. ಅವ್ರಿಗೆ ಯಾವುದೇ ರೀತಿಯ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರ್ದು ಅನ್ನೋ ಭಾವನೆ ಇರಲ್ಲ. ಬಹಳ ತಿಳಿಯಾದಂತಹ ಮನಸ್ಸುಳ್ಳಂತಹ ಮಕ್ಕಳಿಗೆ ಇದು ಒಳ್ಳೆ ಕೆಲಸ, ಇದು ಮಾಡಲೇಬೇಕು ಅಂತ ಟೀಚರ್ ಹೇಳಿದ್ರೆ ಅದು ಪರಮ ವಾಕ್ಯ. ಟೀಚರ್ ಹೇಳಿದ್ದು ಅಂತಂದು ಬಿಟ್ರೆ ನೀವು ಬೇಕಾದ ಕೆಲಸ ಇರಲಿ ಪಾಪ ಮಾಡ್ತಾರೆ ಮಕ್ಕಳು. ಅವರಿಗೆ ಈಗಿನ ಹಂತದಿಂದಾಗಿ ಪುಟ್ಟ ಪುಟ್ಟ ಮಕ್ಕಳಿದ್ದಾಗಿಂದಾನೇ ನಾವು ನಮ್ಮ ಓಣಿಯನ್ನ ನಾವು ಕ್ಲೀನಾಗಿ ಇಟ್ಕೊಳ್ಳೋಣ. ನಾವು 2-3 ದಿವಸ ನಾವು ಕ್ಲೀನ್ ಮಾಡಿದ್ವಿ ಅಂತಂದ್ರೆ ಮುಂದಿನ ವಾರದಿಂದ ಅವರಿಗೆ ಎಚ್ಚೆತ್ಕೋತಾರೆ, ಅಯ್ಯೋ ಪಾಪ ಸಣ್ಣ ಹುಡುಗರು ಬಂದು ಎತ್ತುತ್ತವ್ರೆ, ಅದಕ್ಕೆ ನಾವು ಇಲ್ಲಿ ಹಾಕೋದು ಬೇಡ, ಹೊರಗಡೆ ಹಾಕೋಣ, ಕಸದ ಡಬ್ಬಿಗೆನೆ ಅದನ್ನು ಹಾಕೋಣ ಅನ್ನುವಂಥ ಮನೋಭಾವನೆ ಅವರಲ್ಲೇ ಬರಬೇಕು. ಆ ರೀತಿಯಾಗಿ ನಾವು ಪರಿವರ್ತನೆಯನ್ನ ಮಾಡಬೇಕಾಗಿದೆ. ಇನ್ನು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಯನ್ನಾಗಿ ಮಾಡೋದು. ನಮ್ಮ ಕೇಂದ್ರಕ್ಕೆ ಬರುವಂತಹ ಮಕ್ಕಳು ಒಂದು ಸಮಾಜಕ್ಕೆ ಉಪಯೋಗ ಆಗಬೇಕು, ಅಂತಹ ವ್ಯಕ್ತಿಗಳನ್ನಾಗಿ ನಾವು ರೂಪಿಸಬೇಕಾಗಿದೆ. ಹಾಗಾದ್ರೆ ಈ ಹೆಂಗ್ ಮಾಡೋದ್ರಿ? ಅದು ಬುಕ್ಕಲ್ಲಿ ಸಿಗ್ತಾವ್ರಿ, ಅದ್ರಾಗ ಏನೇನು ಕಲಿಸ್ಬೇಕ್ರಿ? ಅಲ್ಲ, ಪ್ರತಿನಿತ್ಯ ನಮ್ಮ ನಡವಳಿಕೆಗಳಿಂದಲೇ ಗುರುತಿಸ್ಬೇಕು. ಈಗ ನಾವು ನಮ್ಮ ಊರೊಳಗೆ ನಮ್ಮ ಗ್ರಾಮದೊಳಗೆ ಸಾಕಷ್ಟು ಜನ ಇರ್ತಾರೆ, ಎಲ್ಲರನ್ನೂ ಒಂದೇ ರೀತಿ ನೋಡಲ್ಲ. ಅವ್ರ ಹತ್ರ ಮನುಷ್ಯ ಸುಮಾರು ಅಂತಂದ್ರೆ, ಆದ್ರೆ ಇನ್ನೊಬ್ರು ಯಾರೋ ಒಬ್ರನ್ನ ಗುರುತಿಸಿ ಇಲ್ರಿ ಅವ್ರು ಬಹಳ ಚಲೋ ರೀ, ಅವ್ರು ಬಹಳ ಒಳ್ಳೆಯವಿದ್ದಾರೆ ಅಂತ ಗುರುತಿಸ್ತೀವಿ. ಹಾಗಾದ್ರೆ ನಾವು ಒಳ್ಳೆಯವರು ಅಂತ ಗುರುತಿಸ್ಲಿಕ್ಕೆ ಕಾರಣ ಏನು? ಅವರಲ್ಲಿರುವಂತ ಯಾವುದೋ ಒಂದೆರಡು ಒಳ್ಳೆಯ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರಿರ್ತವೆ. ಅಂತಹ ಗುಣಗಳನ್ನ ನಮ್ಮ ಮಕ್ಕಳಿಗೆ ನಾವು ರೂಪಿಸ್ಬೇಕು. ಅದು ಹೆಂಗೆ ರೂಪಿಸ್ಬೇಕು ಅಂತಂದ್ರೆ ಸಣ್ಣವರಿಂದಾಗಿಂದಲೇ ನಾವು ಕೆಲವೊಂದು ಒಳ್ಳೆಯ ಗುಣಗಳನ್ನ ಬೆಳೆಸ್ಬೇಕು. LKG UKG ಇನ್ನು 1ನೇ ಇರ್ತಾವ ಮಕ್ಕಳು ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ. ಪ್ರೋಗ್ರೆಸ್ ಕಾರ್ಡ್ ಕೊಟ್ಟು ತಾಯಿ ಎಳ್ಕೊಂಡು ಹೊರಗೆ ಬರ್ತಾಳೆ, ಬಂದು ಮಮ್ಮಿ ನನ್ನ ಪ್ರೋಗ್ರೆಸ್ ಕಾರ್ಡ್ ನೋಡು, ನನ್ನ ಪ್ರಗತಿ ಪತ್ರ ಬಂದಿದ್ದು ನೋಡು ಅಂತಂದ್ರೆ ನೋಡಿದವ್ರೆ ನಿಮ್ದು ಏನ್ ಬಂದಿದ್ದಾನೆ, ಆ ಬಾಜುಕಿ ಮನೆ ವರ್ಷದ ಎಷ್ಟು ಬಂದೈತಿ ಅಂತ ಕೇಳಿದ್ವಿ. ಶುರುವಾತು ನೋಡ್ರಿ ಅವಾಗಿಂದಾನೆ ಅವನಿಗೆ ಈ ವರ್ಷ ಯಾವ ಥರ ಇದ್ದಾನೆ ನಮ್ಮ ಕ್ಲಾಸ್ನಾಗ. ನಾ ಏನ್ ತೆಗೆದೇನಿ ಆದ್ರೂ ನಮ್ಮವ್ವ ನನಗೆ ಗುಡ್ ಅನ್ನಿಲ್ಲ. ಆ ವರ್ಷ ರಿಸಲ್ಟ್ ಕೇಳ್ತಾಳೆ ಅಂತಂದ್ರೆ ವರ್ಷ ಏನಾರ A+ ತಗೊಂಡಿದ್ದ ಅಂದ್ರೆ ಇದು A ತಗೊಂಡು ಬಡಿಸ್ಕೋಬಹುದು. ವರ್ಷ ಏನಾರ B ತಗೊಂಡಿದ್ದ ಅಂದ್ರೆ ಇವ್ರಿಗೆ ಅರ್ಥ ಕೇಳಿಸ್ಬಿಡೋದು, ನೀನೇ ಶಾಣೆ, ನಾನು ಬರ್ತಿತ್ತು ನೀನೇ ಶಾಣೆ. ಅದೇ ಏನಾರ ಒಂದು ಚೂರು ಕಡಿಮೆ ಆಗಿತ್ತು ಅಂತಂದ್ರೆ ಅವ್ನು ಏನಾಗಿತ್ತು ನಿಮಗೆ ಇಷ್ಟು ಮಾಡಿದ್ದೆ ನಾನು ನಿನಗೆ. ಇನ್ನು 1ನೇ ಕ್ಲಾಸ್ ಹುಡುಗ, ಏನು ಕಾಲೇಜ್ ಅಲ್ಲ ಅಥವಾ ಏನು ಮುಂದೆ ಹೋಗೋನಲ್ಲ, ಏನಲ್ಲ 1ನೇ ಹುಡುಗ, ಅವ್ನು ಇಷ್ಟು ತೆಗೆದಿದ್ದೆ ದೊಡ್ಡದು. ಬಂದಿದೆ ಅಂದ್ರೆ ವೆರಿ ಗುಡ್, ಎಷ್ಟು ಮಾಡಿಯೋದು ಮಗನೆ ಅಂದ್ಬಿಟ್ರೆ ಯಾಕೆ ಬೇರೆ ಮುಂದಿನ ಸರ್ತಿನ ಇನ್ನೂ ಚಾಲು ಮಾಡ್ತೀನಿ ಅಂತ ಅನ್ನುವಾಗ. ಅದು ಬಿಟ್ಟು ವರ್ಷ A+ ತಗೊಂಡ ನೀ ತಗೊಂಡಿಯಲ್ಲೋ ಅಂತಂದ್ರೆ ನೀನು ಇಷ್ಟು ಓದಿದ್ರು ನೀ ಹಿಂಗಂತೀಯ, ನಾನು ಇಷ್ಟ ಹೋಗೋದು ನೋಡು, ನಾನು ಇಷ್ಟ ಮಾಡೋದು ನೋಡು ಅನ್ನುವಂಥ ಭಾವನೆ
ಈ ಥರ ಬಂಡಾಗಿ ಉತ್ತರ ಕೊಡುವಂತಹ ಭಾವನೆಗಳು ಮಕ್ಕಳಲ್ಲಿ ಬೆಳೀತವೆ. ಅದಕ್ಕೆ ನಾವು ಎಷ್ಟು ಸೂಕ್ಷ್ಮವಾಗಿರ್ಬೇಕು, ನಾವು ಯಾವ ರೀತಿಯಾಗಿ ಮಾತಾಡಬೇಕು ಮಕ್ಕಳ ಜೊತೆಗೆ. ಹೌದಾ, ಓ ನಿಂದು A+ ಓ ಭಾಳ ಚಲೋ, ಮನೆಗೆ ಹೋಗಿದ್ದ ನೋಡೋಣ, ಇದನ್ನು ಕೊಡೋಣ, ಸ್ವೀಟ್ ಕೊಡೋಣ ಅಂದ್ಬಿಟ್ರೆ ಸ್ವಲ್ಪ ಹಿಂಗೆ ಓಡಾಡ್ತಾರೆ. ಅಂತಹ ಗುಣಗಳನ್ನ ನಾವು ಮಕ್ಕಳಿಗೆ ಬೆಳೆಸೋಣ. ನಾವೇ ಕಂಪೇರ್ ಮಾಡಿ ನಾವೇ ಅವರಲ್ಲಿ ಒಂಥರ ಜಲಸ್ ಗುಣಗಳನ್ನ ನಾವು ಬೆಳೆಸೋದು ಬೇಡ. ಪ್ರತಿಯೊಬ್ಬರನ್ನು ಸಹಿತ ನಾವು ಗಮನಿಸೋಣ. ಆಮೇಲೆ ಮತ್ತೊಂದು ಕೆಟ್ಟ ಅಭ್ಯಾಸ ಅಂತಂದ್ರೆ, ಯಾರೋ ಒಬ್ರು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ಇವ್ರನ್ನೆಲ್ಲ ಬಿಟ್ಬಿಡೋದು. ನೀನಿಲ್ಲೋ ಎಷ್ಟು ಚಲೋ ಮಾಡಿಸ್ತಿದ್ದೀರೋ, ಚಪ್ಪಾಳೆ ಹೊಡಿಲ್ಲ ಅವನಿಗೆಲ್ಲ ಹೇಳಿ ಚಪ್ಪಾಳೆ ಹೊಡಿಸ್ಬಿಡೋದು. ಉಳಿದೋ ಪಾಪ 69 ತಗೊಂಡಿರ್ತಾನೆ, ಅವ್ನು 70 ತಗೊಂಡಿರ್ತಾನೆ. ಒಂದು ಅರ್ಧ ಮಾರ್ಕ್ಸ್ ಕಡಿಮೆ ತಗೊಂಡಂದ್ರೆ ಇವು ಅರ್ಧ ಮಾರ್ಕ್ಸ್ನಾಗ ಅವ್ನು ಹೋಗಲ್ಲ ಮಾಡಿದ್ರು ಇದು ಮೊದಲೇ ಸೀಟು ಬರ್ತಾ ಇರ್ತದೆ. ಈ ರೀತಿ ಮಾಡಿಬಿಟ್ರೆ ಮತ್ತಷ್ಟು ಸೀಟು ಅವರಲ್ಲಿ ಬರ್ತದೆ. ಆ ರೀತಿಯ ಭಾವನೆಗಳು ಉಂಟಾಗದಂತೆ ನಾವು ಸಮತೋಲನ ಮಾಡಬೇಕು. ಎಷ್ಟು ತಾಳ್ಮೆ ಇದ್ರೂ ಕಡಿಮೆನೇ ನಮಗೆ. ನಾವೊಬ್ಬ ಉತ್ತಮ ಪಾಲಕನಾಗಿರ್ಬೇಕು, ಉತ್ತಮ ಟೀಚರ್ ಆಗಿರ್ಬೇಕು ಅಂದರೆ ನಾವು ಎಷ್ಟು ತಾಳ್ಮೆ ಇದ್ರೂ ಕಡಿಮೆನೇ, ಬಹಳಷ್ಟು ತಾಳ್ಮೆ ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಅಂತಹ ಒಬ್ಬ ಸಮಾಜಕ್ಕೆ ಉಪಯೋಗಕಾರಿಯಾದಂತಹ ಒಬ್ಬ ಮನುಷ್ಯನನ್ನಾಗಿ, ಒಬ್ಬ ಮಾನವನನ್ನಾಗಿ ತಯಾರು ಮಾಡುವಂಥ ಜವಾಬ್ದಾರಿ ಎಲ್ಲ ಮನೆ ಪಾಠದ ಶಿಕ್ಷಕರದ್ದಾಗಿರ್ತದೆ. ನೆಕ್ಸ್ಟ್ ಲಾಸ್ಟ್ ಅಂತಂದರೆ, ಒಂದು ರಾಮರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸು ನಮ್ಮೆಲ್ಲರದ್ದಾಗಿದೆ. ಏನು ರಾಮರಾಜ್ಯ ಏನ್ರಿ, ಒಂದು ವರ್ಷ ಅಥವಾ ಅಯೋಧ್ಯೆ ಒಳಗೆ ಏನು ಮಂದಿರ ಪ್ರತಿಷ್ಠಾಪನೆ ಆದಾಗಿಂದ ನೀವು ಹಿಂಗೆ ಅಂತೀರಿ? ಖಂಡಿತ ಇಲ್ಲ. ನಾವು ಯಾವಾಗಿಂದ ಹೇಳ್ತಾ ಇದ್ದೀವಿ. ಯಾಕೆಂದರೆ ರಾಮರಾಜ್ಯ ಅಂದರೆ ಅಷ್ಟು ಸುಭಿಕ್ಷವಾದಂತಹ ರಾಜ್ಯ. ಯಾವುದೇ ಒಂದು ದ್ವೇಷ, ಅಸೂಯೆ, ಜಗಳ, ಒಳಜಗಳಗಳು ಏನೂ ಇಲ್ಲ. ಎಲ್ಲರೂ ಆರಾಮಾಗಿ, ಎಲ್ಲರೂ ಒಂದು ಒಳ್ಳೆ ರೀತಿ ಒಳಗೆ ಒಂದು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋದ್ರು ಅಂತಂದರೆ ಅದೇ ರಾಮರಾಜ್ಯ. ಹಾಗಾದರೆ ಇದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತಂದ್ರೆ, ಧರ್ಮವನ್ನು ರಕ್ಷಣೆ ಮಾಡುವಂಥ ಶಿಕ್ಷಣವನ್ನು ನಾವು ಕೊಡಬೇಕು. ಹಂಗಾರೆ ಧರ್ಮ ಅಂದರೆ ಏನು? ನಾವು ಮುಸಲ್ಮಾನರು, ನಾವು ಹಿಂದೂಗಳು, ನೀವು ಅವರು ಇವರು ಅಲ್ಲ. ಧರ್ಮ ಅಂದರೆ ಧರ್ಮಕ್ಕೆ ತಕ್ಕಂತೆ ನಾವು ನಡ್ಕೋಬೇಕು. ಧರ್ಮಯುತವಾಗಿ ನಡ್ಕೋಬೇಕು ಅಂದರೆ ನನಗೆ ವಹಿಸಿದ ಜವಾಬ್ದಾರಿಗಳು ಏನು, ಅದನ್ನು ನಾನು ಸಮರ್ಪಕವಾಗಿ ನಿರ್ವಹಿಸಬೇಕು. ಯಾವುದು ಅಧರ್ಮ ಇದೆ ಅದನ್ನು ನಾವು ಖಂಡಿಸಬೇಕು, ಯಾವುದು ಅನ್ಯಾಯ ಇದೆ ಅದನ್ನು ನಾವು ಖಂಡಿಸಬೇಕು. ನನಗೇನು ಸಂಬಂಧ ಬಿಡ ಅಂತ ಬಸ್ನಾಗ ನೋಡ್ತಿರ್ತೀವಲ್ಲ, ಇಬ್ರು ಜಗಳ ಆಗಿದ್ರು ಅಂದ್ರೆ ಇವ್ರು ಕಿಟಕಿ ಕಡೆ ಕೂತ್ಬಿಡ್ತಾರೆ. ಮತ್ತೆ ನಾ ಏನಾರ ಸಾಕ್ಷಿ ಹೇಳ್ಬೇಕೇನೋ, ಯಾರ ಪರವಾಗಿ ಮಾತಾಡಬೇಕು ಅಂತ ಇಲ್ಲ. ಅದು ಅನ್ಯಾಯ ಇತ್ತು ಅಂತಂದ್ರೆ ನ್ಯಾಯಕ್ಕೆ ತಕ್ಕಂತೆ ನೀವು ಮಾತಾಡಿ. ಸತ್ಯಕ್ಕೆ ಯಾವಾಗಲೂ ಜಯ ಇದೆ. ನೀವು ಒಂದು ಸ್ವಲ್ಪ ಮಾತಾಡಿದ್ರೆ ಉಳಿದವರಿಗೂ ಬಲ ಬರ್ತದೆ, ಅವರು ನಿಮ್ಮ ಜೊತೆಗೆ ಧ್ವನಿಗೂಡಿಸ್ತಾರೆ. ನಾವು ಯಾರು ಮಾತಾಡಲಿಲ್ಲ ಅಂತಂದ್ರೆ ಅಲ್ಲಿ ಅನ್ಯಾಯನ ಮೇಲೆ ಬಿಡ್ತದೆ, ನ್ಯಾಯಕ್ಕೆ ಬೆಲೆನೇ ಇಲ್ಲ ಆಗ್ತದೆ. ಅದಕ್ಕೆ ಅನ್ಯಾಯವನ್ನ ಮೆಟ್ಟಿ ನಿಂತು ಬಾಳ್ವೆ ಮಾಡಲಿಕ್ಕೆ ನಾವು ಮಕ್ಕಳಿಗೆ ಕಲಿಸ್ಬೋದು. ಯಾವುದು ಅನ್ಯಾಯ ಅಂತಿದೆ ಅದನ್ನು ನಾವು ಧಿಕ್ಕರಿಸುವಂಥ ಶಕ್ತಿಯನ್ನ ಮಕ್ಕಳಲ್ಲಿ ತುಂಬಬೇಕು. ಯಾವುದು ನ್ಯಾಯ ಅನ್ನೋದನ್ನು ಗುರುತಿಸಲಿಕ್ಕೆ ಅವರಿಗೆ ಸಮರ್ಥರನ್ನಾಗಿ ಮಾಡಬೇಕು. ಅಂದಾಗ ಮಾತ್ರ ನಾವು ಏನೋ ಒಂದು ಮಾಡಿದ್ದು ಸಾರ್ಥಕ ಆಗ್ತದೆ. ಅದಕ್ಕೆ ಆ ನಿಟ್ಟಿನೊಳಗೆ ನಾವು ನೀವೆಲ್ಲರೂ ಶ್ರಮ ಪಡಬೇಕಾಗಿದೆ. ಇನ್ನು ಇದರ ಮಹತ್ವ ಏನಪ್ಪಾ ಅಂತಂದ್ರೆ, ನಮ್ಮ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯತೆ, ನಮ್ಮ ಭಾರತೀಯತೆಯನ್ನು ಬಿಂಬಿಸಬೇಕು. ನಾವೆಲ್ಲ ಭಾರತೀಯರು. ಎಷ್ಟೊಂದು ಹಾಡುಗಳಿದಾವೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ನಾನು ಭಾರತೀಯ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೋಬೇಕು. ನಾನು ಭಾರತೀಯ, ನೀ ಯಾರು ಕೇಳಿದ್ರು ನಾನು ಭಾರತೀಯ ಅನ್ನೋದನ್ನ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಮನೋಭಾವ ಮಕ್ಕಳಲ್ಲಿ ಮೂಡಿಸಬೇಕಾಗಿದೆ. ಇದು ಮುಖ್ಯವಾಗಿ ನಾಲ್ಕು. ಎರಡನೇದು ಸಾಮಾಜಿಕ ಜವಾಬ್ದಾರಿ, ಸಿವಿಕ್ ಸೆನ್ಸ್ ಅಂತ. ಈ ಸಮಾಜವನ್ನ ಚೆನ್ನಾಗಿ ಇಟ್ಕೊಳ್ಳುವಂಥ ಜವಾಬ್ದಾರಿ ನನ್ನದು. ನಂದಲ್ರಿ, ಒಂದು ರಸ್ತೆ ಮೇಲೆ ಒಂದು ತಗ್ಗು ತೆಗೆದಿತ್ತಂದ್ರೆ MLA ಕೆಲಸ ಮಾಡೇ ಇಲ್ಲ ನೋಡ್ರಿ. MLA ನಮ್ಮ ರೋಡಿಗೆ ಬರ್ತಾನೆ ಎಷ್ಟೋ ವರ್ಷ ಆಗಿರ್ತದೆ. MLA ಬಂದು ಮಾಡ್ಬೋದು, ಅದು ನಮ್ಮ ತಗ್ಗು ತೆಗ್ದೀವಿ. ನಮ್ಮ ಮನೆ ಎದುರು ತಗ್ಗು ತೆಗೆದಿದ್ದನ್ನು ಸಮ ಮಾಡ್ಕೊಳ್ಳುವಂಥ ಜವಾಬ್ದಾರಿ ನನ್ನದು ಅನ್ನುವಂಥ ಭಾವನೆಯಲ್ಲಿ ಬರಬೇಕು. ಹಾಗಾದ್ರೆ ಸಮಾಜದ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನೇನು ಮಾಡಬಲ್ಲೆ ಅನ್ನೋದು ಆ ಮಗುವಿಗೆ ಈಗಿಂದಲೇ ನಾವು ಬೆಳೆಸಬೇಕು. ನಮ್ಮ ಕೇಂದ್ರಕ್ಕೆ ಬಂದಂತ ಮಗು ಅಂತಂದ್ರೆ ಅದ್ರ ವರ್ತನೆನೇ ಬೇರೆ ಆಗಿರ್ಬೇಕು. ಆ ಹುಡುಗನ ಮನೆ ಪಾಠಕ್ಕೆ ಹೋಗ್ತಿದ್ರು, ನೀನು ಹೋಗಂದು ಅಂತ ಮಂದಿ ಗುರುತಿಸ್ಬೇಕು. ನಾವು ಹೇಳ್ಕೊಳ್ಳೋದಲ್ಲ, ಮಂದಿನೇ ಗುರುತಿಸ್ಬೇಕು. ಆ ಕೇಂದ್ರಕ್ಕೆ ಹೋಗ್ತಿತ್ತು ಮಗು ಎಷ್ಟು ಚಂದ ಆಗಿತ್ತು ನೋಡ್ರಿ. ಈಗ ನಾವು ಹೇಳ್ತೀವಿ, ವೀಣಾ ಮೇಡಮ್ ಅನ್ನೋ ಕಲ್ಸಂತ ಮಕ್ಕಳು 10 ಜನ ಇಲ್ಲಿ ಬಂದಾರೆ ಅಂತಂದ್ರೆ ಅವ್ರು ನಾ ಬಂದು ಕೊಡಕ್ಕೆ ನೀನು ಹುಡುಗರನ್ನ ಅಂತ ಕೇಳ್ಬೇಕು. ಅವ್ರು ಬಂದ ಈಗ ಎಷ್ಟು ಚಲೋ ಮಾತಾಡಿದ್ವಲ್ಲ ಅವ ಅಂದ್ರೆ ಅವ್ರ ಹತ್ರ ಹೋಗಿ ಕಲಿತಾ ಇದ್ದಾರೆ ಅಂತಂದ್ರೆ ಈ ರೀತಿಯಾಗಿ ಹೊರಗೆ ಬರ್ತಾರೆ ಅನ್ನೋದು ಅಲ್ಲಿ ಫಿಕ್ಸ್ ಆಗಿರೋದು. ಅಲ್ಲಿ ಕಲ್ತವ್ರು ಅಂತಂದ್ರೆ
ನಿಮ್ದು ಇಂಟರ್ವ್ಯೂದವ್ರು ಹೋದರೂ ಸಹಿತ ಇಲ್ಲಿ ಕಲ್ತವ್ರ, ಹಂಗಾದ್ರೆ ಇವರು ಒಳ್ಳೆಯವರು, ಮುಂದೆ ಹೋಗಲಿ ಅನ್ನುವಂಥ ಭಾವನೆ ಜನಸಾಮಾನ್ಯರಲ್ಲಿ ಮೂಡಿಸ್ಬೇಕು. ಅದು ನಾವು ಹೇಳಿ ಮೂಡಿಸೋದಲ್ಲ, ತನ್ನಿಗೆ ತಾನೇ ಮಕ್ಕಳಲ್ಲಿ ಬರಬೇಕು. ಇನ್ನು ನನ್ನ ದೇಶ, ನನ್ನ ರಾಜ್ಯ, ನನ್ನ ಜಿಲ್ಲೆ, ನನ್ನ ಗ್ರಾಮದ ಬಗ್ಗೆ ಹೆಮ್ಮೆ ಇರಬೇಕು. ಕೆಲವರು ಅನ್ಕೋತಿರ್ತಾರೆ, ಚಾಕ್ಲೇಟ್ ಕೊಟ್ಬಿಟ್ರೆ ಇದು ಫಾರಿನ್ ಚಾಕ್ಲೇಟ್ ಅಂದರೆ ಏನು ಅನುಕೂಲ ಅಂತ ಹೇಳ್ತಾರೆ. ನಮ್ಮದು ಮಾಡಿದ್ದನ್ನು ಇಷ್ಟನೇ ಕೊಡಲ್ಲ, ನಮ್ಮದು ಅಂತ ಅದ ಬೆಲ್ಲದ ಹೇಳೋದು ಬೇಡ, ನಮ್ಗದು ಫಾರಿನ್ ಚಾಕ್ಲೇಟ್ ಅಂತ ಕೂಡ ಇಲ್ಲ, ನಮಗೆ ಕೊಡೋದು ಹೇಳೋದು. ಬೇರೆಯವ್ರದನ್ನು ನಾವು ಬಹಳ ಇಷ್ಟಪಡ್ತಾ ಇರ್ತೀವಿ, ನಮ್ಮದನ್ನು ನಾವು ಕಿಮ್ಮತ್ತು ಕೊಡ್ತಾ ಇರಲ್ಲ. ನಮ್ಮದಕ್ಕೆ ನಾವು ಮೊದಲು ಬೆಲೆ ಕೊಡೋಣ. ನಮ್ಮ ಊರಿನವರು ಅವರಿಗೆ ನಾವು ಗೌರವಿಸೋಣ. ನಮ್ಮ ಊರಿನವ್ರು ಎಷ್ಟೋ ಜನ ಮಿಲಿಟ್ರಿಗೆ ಹೋಗ್ಯಾರ, ಅವ್ರನ್ನ ಕರೆದು ನಾವು ಸತ್ಕರಿಸೋಣ, ಅಥವಾ ಅವ್ರನ್ನ ಕರೆದು ಅವರಿಂದ ಅವರ ಅನುಭವಗಳನ್ನ ನಾವು ಕೇಳೋಣ. ನಮ್ಮ ಗ್ರಾಮದವರೇ ಒಬ್ಬ SSLC ಪಾಸ್ ಆದ್ರು ಅಂದ್ರೆ ಅಕ್ಕಿನ ಕರೆದು ನಾವು ಗೌರವಿಸೋಣ. ಯಾಕೆ ನಮ್ಮ ಊರಿನ ಮಗಳಕ್ಕಿ ಆಕೆ ಹೆಚ್ಚು ಮಾರ್ಕ್ಸ್ ತೆಗೆದಾಳೆ, ಆಕೆ ಸೆಕೆಂಡ್ ಕ್ಲಾಸೇ ತೆಗಿಲೇಬೇಕಾದ್ರೆ. ಪ್ರಾಣೇಶ್ ಅವರು ಒಂದ್ ಕಡೆ ಹೇಳ್ತಾರೆ, ಹಿಂದೆಲ್ಲ 50% ಬಂದ್ರೆ ಬಹಳ ದೊಡ್ಡದಾಗ್ತಿತ್ತಂತೆ. ಅವ್ರು ಇಡೀ ಗ್ರಾಮಕ್ಕೆ 50% ತೆಗೆದು ಪಾಸ್ ಆಗಿದ್ರಂತೆ. ಅವ್ರನ್ನ ಮೆರವಣಿಗೆ ಮಾಡ್ಕೊಂಡ್ ಬಂದಿದ್ರಂತ 50% ಆಗಿದೆ ಅಂತ. ಈಗ 50% ಕಿಮ್ಮತ್ತಿಲ್ಲ. ಆದ್ರೆ ನಮ್ಮ ಗ್ರಾಮಗಳಿಗೆ 55% ಮಾಡಿದಂತ ಒಂದು ಮಗು ಇತ್ತು ಅಂದ್ರೆ ಅದಕ್ಕೆ ನಾವು ಗೌರವಿಸೋಣ. ಆಕೆಗೆ ಅವಾಗ ಅನ್ನಿಸ್ತದೆ, ನನ್ನ ಗ್ರಾಮದವರು ನನಗೆ ಎಷ್ಟೊಂದು ಗೌರವ ಕೊಟ್ಟರು, ನನ್ನ ಸಾಧನೆಯನ್ನ ಮೆಚ್ಚಿಕೊಟ್ರು ಅನ್ನುವಂಥ ಅಭಿಮಾನ ಅವಳನ್ನು ಮೂಡ್ತದೆ. ಅದಕ್ಕೆ ಮೊದಲನೇದಾಗಿ ನಮ್ಮವರಿಗೆ ನಾವು ಸತ್ಕರಿಸೋಣ, ಗೌರವಿಸೋಣ. ಆಮೇಲೆ ಹೊರಗಿನವರಿಗೆ ನಾವು ಆಮೇಲೆ ಬೇರೆಯವರಿಗೂ ಸಹಿತ ಗೌರವಿಸುವುದನ್ನ ಕಲಿಯೋಣ. ನನ್ನ ಧರ್ಮ, ನನ್ನ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸವನ್ನ ನಾವು ಮಾಡಬೇಕು. ಆಮೇಲೆ ಏನು ನಮ್ಮ ಸ್ವಾತಂತ್ರ್ಯ ಸಿಕ್ಕು 2047ಕ್ಕೆ ಒಂದು 100 ವರ್ಷಗಳಾಗ್ತವೆ. ಅಷ್ಟೊತ್ತಿಗೆ ಈಗಿರುವಂತಹ ಮಕ್ಕಳು ಒಬ್ಬ ಪ್ರಜ್ಞಾವಂತ ನಾಗರಿಕ ಅಂದ್ರೆ ಓಟ್ ಹಾಕುವ ಹಕ್ಕನ್ನು ಅವನು ಪಡಿತಾನೆ, ಅಷ್ಟು ದೊಡ್ಡವನಾಗ್ತಾನೆ. ಅಂದ್ರೆ ಅವನು ಸಮಾಜಕ್ಕೆ ಉಪಯುಕ್ತವಾಗುವಂತಹ ವ್ಯಕ್ತಿಯಾಗಿ ಅವನು ಹೊರಗೆ ಬರಲಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಇಲ್ಲಿ ಕೆಲವೊಂದನ್ನು ನಾವು ಬಹಳ ರೂಢಿಸ್ಕೋಬೇಕು. ನಮ್ಮ ಹಬ್ಬಗಳನ್ನ ಆಚರಣೆ ಮಾಡಬೇಕು, ಆಮೇಲೆ ಹಿರಿಯರಿಗೆ ಗೌರವವನ್ನು ಕೊಡಬೇಕು, ಆಮೇಲೆ ನಮ್ಮ ಓದುವ ಹವ್ಯಾಸವನ್ನ ನಾವು ಬೆಳೆಸ್ಕೋಬೇಕು. ಯಾಕೆಂತಂದ್ರೆ ಯಾರಿಗೊಬ್ಬನಿಗೆ ಬಹಳ ಅಡಚಣೆ ಇರ್ತದೆ, ಅವನಿಗೆ ಸಹಾಯ ಮಾಡಿದ್ವಿ ಅಂತಂದ್ರೆ ಅದು ಬಹಳ 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 ಒಳ್ಳೆಯ ಕೆಲಸ. ಹಿರಿಯರು ಒಂದ್ ಕಡೆ ಹೇಳ್ತಾರೆ, ನೊಂದವಗೆ ನೆರವಾಗು, ಆಗ ನೋಡುವ ನನಗೆ ಆ ನಗುವಿನ ಆನಂದ ಬಹುಮಾನ ನಿನಗೆ. ಒಬ್ಬನಿಗೆ ಬಹಳ ಬೇಕಾದವನಿಗೆ, ಅಗತ್ಯತೆ ಇದ್ದವನಿಗೆ ನೀವು ಸಹಾಯ ಮಾಡಿದಾಗ ಅವನಿಗೆ ಒಂದು ಸಂತೃಪ್ತಿಯ ಭಾವ ಬರ್ತದೆ. ಅಯ್ಯೋ ಇವನ ಕಾರಣ ಎಂದೂ ಮರೆಯಂಗಿಲ್ಲ ಅಂತೇಳಿ ಅವನ ಮುಖದ ಮೇಲೆ ಒಂದು ನಿಮ್ಮ ಕೃತಜ್ಞತಾಪೂರ್ವಕವಾಗಿ ನಕ್ಕ ಅಂತಂದ್ರೆ ಆ ನಗುವೇ ನಿಮ್ಗೊಂದು ಬಹುಮಾನ ಆಗಿರ್ತದೆ. ಅದಕ್ಕಾಗಿ ಸಹಾಯ ಮಾಡುವಂತಹ ಗುಣವನ್ನು ನೀವು ಬೆಳೆಸ್ಕೊಳ್ರಿ, ಸೇವೆ ಮಾಡುವಂತಹ ಮನೋಭಾವವನ್ನ ಬೆಳೆಸ್ರಿ ಮಕ್ಕಳಲ್ಲಿ. ಅವರಿಗೆ ಗೊತ್ತಿರಂಗಿಲ್ಲ, ಇನ್ನು ಮುಗ್ಧ ಮಕ್ಕಳಾಗಿರ್ತಾರೆ, ಅವ್ರು ಬರೀ ನಿಮ್ಮ ಹತ್ರ ಬರೋದು ಕೇವಲ ಪಠ್ಯವನ್ನು ಓದಲಿಕ್ಕೆ ಅಂತ ತಿಳ್ಕೊಂಡಿರ್ತಾರೆ, ಶಾಲೆ ಒಳಗೆ ಹೋಮ್ವರ್ಕ್ ಅನ್ನ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡಿರ್ತಾರೆ, ಅಥವಾ 6ರಿಂದ 8ರವರೆಗೆ ಕಲಿತಾರಲ್ಲ ಅಂತ ಬಂದಿರ್ತಾರೆ. ಆದ್ರೆ ಅವರಲ್ಲಿ ಒಳ್ಳೊಳ್ಳೆಯ ಗುಣಗಳನ್ನ ನಾವು ರೂಢಿಸ್ಬೇಕು, ಶ್ಲೋಕಗಳನ್ನು ಹೇಳಲಿಕ್ಕೆ ಕಲಿಸ್ಬೇಕು, ಆಟಗಳನ್ನು ಆಡಿಸ್ಬೇಕು. ನೋಡ್ರಿ, ನಮ್ಗೆ ಈಗಂತೂ ಬಹಳ ಮಕ್ಕಳಿಗೆ ಆಟ ಆಡೋದೇ ಗೊತ್ತಿಲ್ಲ. ಏನ್ ಆಟ ಆಡ್ತೀಯೋ ಅಂತ ಕೇಳಿ, ನಾವು ಕ್ರಿಕೆಟ್ ಆಡ್ತೇನ್ರಿ. ಒಬ್ಬನೇ ಕ್ರಿಕೆಟ್ ಆಡ್ತೀಯ? ಹೌದ್ರಿ. ಎಲ್ಲ ಆಡ್ತೀಯೋ? ಮೊಬೈಲ್ನಾಗ ಆಡ್ತೇನ್ರಿ. ಮೊಬೈಲ್ನಾಗ ಕ್ರಿಕೆಟ್ ಆಡಿದ್ರೆ ಇವನಿಗೆ ಏನು ದೈಹಿಕ ಶ್ರಮ ಆಗ್ತದೆ? ಯಾವಾಗಲೂ ನಮ್ಮ ದೇಹ ದಂಡನೆ ಆಗಬೇಕು, ಶ್ರಮ ಆಗಬೇಕು. ಅದಕ್ಕೆ ಯೋಗಾಸನ ಮಾಡ್ರಿ ಅಂತ ಹೇಳ್ತೀವಿ. ಏನು ಕೆಲಸ ಇಲ್ಲ ಅಂದ್ರೆ ಬೆಳಿಗ್ಗೆ ಯೋಗಾಸನ ಮಾಡು ಅಂದ್ರೆ ನಿನ್ನ ದೇಹಕ್ಕೆ ಸ್ವಲ್ಪ ಶ್ರಮ ಆಗ್ತದೆ. ಅವಾಗ ಹೊಟ್ಟೆ ತಾನೇ ಹಸಿತದೆ. ನನ್ನ ಮಗ ಏನು ಊಟ ಮಾಡಂಗಿಲ್ರಿ, ಅವ್ನು ಕೂತಲ್ಲಿ ಯೋಗದ ಇಲ್ಲ ಅಂದ್ರೆ ಹಸಿವಿಲ್ಲ. ಒಂದ್ ಸ್ವಲ್ಪನೂ ದೇಹಕ್ಕೆ ವ್ಯಾಯಾಮನೇ ಇಲ್ಲ ಅಂತಂದ್ರೆ ಯಾವಾಗ ಊಟ ಮಾಡಬೇಕು, ಯಾವಾಗ ಹಸಿವಾಗಬೇಕು? ಅದಕ್ಕೆ ಯಾವಾಗಲೂ ನಾವು ತಿನ್ನೋದು ಇಷ್ಟೇ ಇರಲಿ, ನಮ್ಮ ದೇಹ ವ್ಯಾಯಾಮ ಮಾಡಿ ಅದನ್ನ ಕರಗಿಸ್ಬೇಕು. ತಿಂದಿದ್ದು ಜೀರ್ಣ ಆಗಬೇಕು, ಕೆಲಸ ಮಾಡಬೇಕು. ಕೆಲಸ ಎಂತಹ ಕೆಲಸ ಮಾಡಬೇಕು ಅಂದ್ರೆ ಇನ್ನೊಬ್ಬರಿಗೆ ಉಪಯುಕ್ತವಾಗುವಂತಹ ಕೆಲಸಗಳನ್ನ ನಾವು ಮಾಡಬೇಕು. ಅಂದಾಗ ಏನಾಗ್ತದೆ, ಒಂದು ಸ್ವಲ್ಪನಾದರೂ ಸಹಿತ ನಾವು ಆರಾಮಾಗಿರ್ತೀವಿ, ನಮ್ಮ ಸುತ್ತಲಿನ ವಾತಾವರಣನೂ ಆರಾಮಾಗಿರ್ತದೆ. ಅದಕ್ಕೆ ಯಾವಾಗಲೂ ಒಂದು ಇದು 3rd ಫ್ಲೋರ್ ಅಂತೀವಿ. ನಮ್ಮ ಮನಸ್ಸನ್ನ ನೆಮ್ಮದಿಯಿಂದ ಇಟ್ಕೋಬೇಕು. ನೆಮ್ಮದಿಯಿಂದ ಇಟ್ಕೋಬೇಕು ಅಂತಂದ್ರೆ ನಾವು ಅನ್ಯತಃ ವಿಚಾರಗಳನ್ನ ಮಾಡಬಾರ್ದು, ಒಳ್ಳೆಯ ವಿಚಾರಗಳನ್ನ ಮಾಡಬೇಕು. ಕೆಟ್ಟದ್ದನ್ನ ನೋಡಬಾರ್ದು, ಕೆಟ್ಟದ್ದನ್ನ ಕೇಳಬಾರ್ದು, ಒಳ್ಳೆಯದನ್ನ ಅನುಸರಿಸಬೇಕು, ಒಳ್ಳೆಯ ವಿಚಾರಗಳನ್ನ ಕೇಳಬೇಕು. ಅದಕ್ಕೆ ನೋಡಿ, ನಮ್ಮ ಸಂಸ್ಕೃತಿ ಒಳಗೆ, ನಮ್ಮ ಪರಂಪರೆ ಒಳಗೆ ನಾವು ಸುಮಾರು ಒಂದು ಸ್ವಲ್ಪ ರಿಟೈರ್ಮೆಂಟ್ ಸ್ಟೇಜಿಗೆ ಬಂದ್ಕೊಂಡು ಸಂಜೆ ಪುರಾಣ ಕೇಳಲಿಕ್ಕೆ ಹೋಗ್ತಾರೆ.
ಪುರಾಣ ಹೇಳ್ತಾರೆ. ಶ್ರಾವಣ ಮಾಸ ಅಂತ ಬಂದಾಗ ಶ್ರವಣ ಮಾಸ, ಕೇಳುವಂತಹ ಮಾಸ. ಯಾಕೆ ಏನು ಕೇಳಬೇಕು? ಅಲ್ಲಿ ಪುರಾಣದವ್ರು ಏನು ಹೇಳ್ತಾರೆ? ಹೋಗಲೇ ಬಡಿರಲೇ ಬಡಿರಲೇ ಅಂತ ಯಾರು ಹೇಳಲ್ಲ. ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದನ್ನು ನೆನೆಸ್ತಾರೆ. ನಮ್ಮ ಪೂರ್ವಿಕರು ಬಹಳ ಜನ, ಬಹಳಷ್ಟು ಸ್ವಾಮೀಜಿಗಳು, ಬಹಳಷ್ಟು ದೇವರದ್ದು ಎಲ್ಲ ಕೇಳಿದಾಗ, ಕತೆ ಕೇಳಿದಾಗ ನಾವು ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಮನೋಭಾವನೆ ನಮಗೂ ಬರ್ತದೆ. ಅಯ್ಯೋ, ನಾನು ನಾಳೆಯಿಂದ ಹಿಂಗೆ ಮಾಡಬೇಕಲ್ಲ, ನಾನು ಈ ರೀತಿ ಮಾಡಬೇಕು. ಅದಕ್ಕೆ ನಮಗೊಂದು ಇದನ್ನು ಹಾಕ್ಬಿಡ್ತಾರೆ, ಹಿಂಗೆ ಮಾಡಿದ್ರು ಒಳ್ಳೇದಾಗ್ತದಂತೆ. ಮುಂದೆ ಒಳ್ಳೇದಾಗ್ತದೆ ಅನ್ನೋದನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದು ಬೇಡ. ಅದು ಒಳ್ಳೇದಾಗಲಿ ಕೆಟ್ಟದ್ದು ಮಾಡೋದು ದೇವ್ರಿಗೆ ಬಿಟ್ಬಿಡೋಣ. ನಾನು ಇವತ್ತಿನ ದಿವಸ ಈ ಕೆಲಸ ಮಾಡಲೇಬೇಕು, ಇದು ಒಳ್ಳೇದಾಗ್ತದೆ, ನನ್ನ ಮನಸ್ಸಿಗೆ ಒಳ್ಳೇದು ಅಂತ ಅನಿಸಿದೆ, ನನಗೇನೋ ಹಿತ ಅನ್ನಿಸ್ತದೆ ಅಂತಂತ ಆ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಇನ್ನು ಒಳ್ಳೆಯ ಗುಣಗಳನ್ನು ರೂಢಿಸೋದು ಅನ್ನೋದು ಬಹಳ ಕಷ್ಟ. ಯಾಕೆಂದರೆ ಮಕ್ಕಳಲ್ಲಿರುವ ಭಾವನೆಗಳನ್ನು ಅಳತೆ ಮಾಡೋದು ಬಹಳ ಬಹಳ ಕಷ್ಟ. ನಾವು ಹೇಳ್ಬೋದು, ನೀವು ಒಳ್ಳೆಯ ಗುಣಗಳನ್ನು ರೂಢಿ ಮಾಡ್ಕೊಳ್ರಿ ಅಂತ. ನಾನು ಅನ್ಕೋತಿರ್ತೀನಿ, ಇಷ್ಟು ಜನ ಕೂತಾರೆ, ಎಲ್ಲರೂ ನಾ ಹೇಳೋದನ್ನು ನೋಡಿ ಹಿಂಗೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಯಾವಾಗಾರ ಬಿಡ್ತಾರೇ ನಾವು ಎಷ್ಟೊತ್ತನ ಗೊತ್ತಾಗ್ರೆ ಇನ್ನೆಷ್ಟು ಬಿಡಿ ಯಾರದೈತು ಸಂಚಿತನ ಹಿಂಗೆ ನಂಗೆ ಗೊತ್ತೇ ಇಲ್ಲ. ನಾನು ನಿಮ್ಮ ಮೇಲಿನ ಮುಖ ನೋಡಿ ನಾ ಏನಂತೀನಿ, ಎಲ್ಲರೂ ನನ್ನ ಮಾತಿಗೆ ಎಲ್ಲರೂ ಥಿಂಕಿಂಗ್ ಮಾಡ್ತಾರೆ, ನಾನು ಸರಿ ಮಾತಾಡ್ತಾ ಇದ್ದೀನಿ ಅಂತ ನಾನು ಅನ್ಕೋತೀನಿ. ಆದರೆ ನಿಮ್ಮ ಭಾವನೆಗಳನ್ನು ಅಳತೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಭಾವನೆಗಳನ್ನು ಅಳತೆ ಮಾಡೋದು ಬಹಳ ಕಷ್ಟ. ಮೇಲ್ನೋಟಕ್ಕೆ ಒಂದು ರೀತಿ ಹೇಳ್ತಿರ್ತಾರೆ, ಆಚರಣೆ ಒಂಥರ ಮಾಡ್ತಾರೆ. ಅದಕ್ಕೆ ನಮ್ಮ ನಡೆ ನುಡಿ ಎರಡು ಒಂದೇ ಆಗಿರಬೇಕು ಅಂತ ಹಿರಿಯರು ಹೇಳ್ತಾರೆ. ನಾನು ಏನು ನುಡಿತಾ ಇದ್ದೀನಿ ಅದೇ ರೀತಿ ನಡ್ಕೋಬೇಕು. ನಾ ಹೇಳೋದು ನಿಮ್ಮ ಮೇಲೆ ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಬಾರ್ದು ಅಂತ ಇಲ್ಲಿ ಹೇಳಿ ಇಲ್ಲೇ ಹೊರಗೆ ಹೋಗಿ ನಾನು ಸುಳ್ಳು ಹೇಳಿಬಿಟ್ಟೆ ಅಂತಂದರೆ ನನ್ನ ಜೀವನ ವ್ಯರ್ಥ. ನಾ ಬದುಕಿದ್ದು ಉಪಯೋಗ ಇಲ್ಲ. ನಾನು ನುಡಿದಂತೆ ನಡಿಬೇಕು. ನಾ ಹೆಂಗೆ ನುಡಿತೀನಿ ಅದೇ ರೀತಿ ನನ್ನ ಜೀವನದವರು ನಡ್ಕೋತಾ ಇರಬೇಕು. ಅಂದರೆ ನನ್ನನ್ನು ಯಾರಾದರೂ ನಂಬುತ್ತಾರೆ. ಇಲ್ಲ ಅಂದರೆ ಅದೇ ಬರೀ ಒಂದು ಪಾಠದಾಗ ಅಂತ ಹೇಳ್ತಾರೆ, ಹೊರಗೆ ನೋಡ್ಕೊಂಡು ಹಿಂಗೆ ಅಂದುಬಿಟ್ರೆ ನನ್ನ ಕಿಮ್ಮತ್ತಿಗೂ ಇರಂಗಿಲ್ಲ. ಅದಕ್ಕಾಗಿ ಈ ಭಾವನೆಗಳನ್ನು ಅಳತೆ ಮಾಡೋದು ಭಾಳ ಕಷ್ಟ ಆಗಿರ್ತದೆ. ಆದರೆ ಮಕ್ಕಳಿಗೆ ನಾವು ಕೆಲವೊಂದು ಕಥೆಯನ್ನು ಹೇಳೋದ್ರ ಮೂಲಕ, ಎಷ್ಟು ಒಳ್ಳೊಳ್ಳೆ ಕಥೆಗಳಿದ್ದಾವೆ, ಆ ಕಥೆಗಳನ್ನು ಹೇಳುವುದರ ಮೂಲಕ ಮಕ್ಕಳನ್ನು ಪರಿವರ್ತನೆ ಮಾಡಬಹುದು. ಯಾಕಂದರೆ ಪುಣ್ಯಕೋಟಿ ಕಥೆಯನ್ನು ಎಷ್ಟು ವರ್ಷದ ಕಥೆ ಅದು. ಆ ಪುಣ್ಯಕೋಟಿ ಕಥೆ ಹೇಳಿದಾಗ ಮಕ್ಕಳು ಭಾವನಾ ಜೀವಿಗಳಿದ್ರೆ ಅಳ್ಳಿಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು. ಅಂದರೆ ಆ ಮಗುವಿಗಾದ ತೊಂದರೆ ನನಗಾದ ತೊಂದರೆ ಅಂತ ಹೇಳಿ ಭಾವಿಸ್ತಾರೆ. ಹೌದಾ? ಪುಣ್ಯಕೋಟಿ ಕಥೆ ಅನ್ನೋದು ಬಹಳ ಇದು. ಎಷ್ಟು ನಾವು ಚಿಕ್ಕವರಿದ್ದಾಗೂ ನಮ್ಮ ಅಜ್ಜ ಅಜ್ಜಿ ಆ ಕಥೆ ಹೇಳ್ತಿದ್ರು. ರಾತ್ರಿ ಅವ್ರು ಹೇಳಿದ ಕೂಡ ನಾವು ಅಂತ ಅಳ್ತಿದ್ವಿ. ಯಾಕೆಂತಂದ್ರೆ ಆ ಕರುಣಿಗೆ ಇಷ್ಟು ಕಷ್ಟ ಆಗ್ಬಿಡುತ್ತಲ್ಲ ಅಂತ. ಆದರೆ ಈಗಿನ ಮಕ್ಕಳು ಬಹಳ ಹುಷಾರು, ಬಹಳ ಹುಷಾರು ಅಂದರೆ ಬಹಳ ಹುಷಾರು. ನಾನು ವೀಣಾ ಎಲ್ಲ ಮೊನ್ನೆ ಒಂದು ಶಿಬಿರ ಮಾಡಿದ್ವಿ, ಹುಬ್ಬಳ್ಳಿ ಒಳಗೆ ಸಾಯಿನಗರದ ಒಂದು ಶಿಬಿರ ಮಾಡಿದ್ವಿ. ಆ ಶಿಬಿರದೊಳಗೆ ಪುಣ್ಯಕೋಟಿ ಕಥೆ ಹೇಳಿದಾಗ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಮಕ್ಕಳು ಒಂಥರ ಮುಖ ಮಾಡ್ಕೊಂಡಿದ್ರು, ಇವರಿಗೂ ಫೀಲಿಂಗ್ ಆಯ್ತು ಅಂತ ಅಂದ್ಕೊಂಡಿದ್ರು. ಒಂದು ಹುಡುಗ ಮಾತ್ರ ಬಹಳ ಬೋಲ್ಡಿದ್ದ. ಅವ್ನು ಮಾತ್ರ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದ ನಮ್ಮನ್ನು. ಅದಕ್ಕೆ ಎಲ್ಲರೂ ಒಂಥರ ಇದ್ದಾರೆ, ನೀ ಯಾಕೋ ಈಗ ಯಾಕೋ ಪುಣ್ಯಕೋಟಿ ಕಥೆ ಸೇರಲಿಲ್ಲೇನೋ ಅಂತ ಕೇಳಿ ಅಂದು ಕೂಡ ಹಂಗೆ ನೋಡ್ದ. ಆಮೇಲೆ ಎಲ್ಲರೂ ಅಂದ್ರು, ಅಯ್ಯೋ ಪಾಪ್ರಿ ನಮ್ಮ ಅಣ್ಣ ಬಂದ್ರಿ, ಹಂಗ್ರಿ ಹಿಂಗ್ರಿ ಎಲ್ಲ ಹೇಳಿದ್ರು. ಆ ಹುಡುಗನಿಗೆ ಏನಪ್ಪ ನಿಂಗೇನು ಅನ್ನಿಸ್ತು ಕೇಳಿದ್ರೆ, ಯಾಕೆ ಕಳ್ಕೊಂಡು ಬಿಡ್ರಿ ಅಂದ. ಅಲ್ಲ ಏನು ಉತ್ತರ ಇದು, ಹೊಸ ಉತ್ತರ ಬಂದಲ್ಲ. ಏನಪ್ಪ ಯಾಕೋ ಅಂತ ಕೇಳಿದ್ರೆ, ಅದಕ್ಕೆ ಯಾಕೆ ಹೇಳ್ಬೇಕ್ರಿ, ಅವ್ರ ಹೋಗಿದ್ರೆ ನಂಗೆ ಕಾಪಿಲ್ಲನ್ರಿ ಅಂದ. ನಾವು ಇಂಥ ಉತ್ತರ ನಮ್ಮ ಇಷ್ಟು ಸರ್ವಿಸ್ 40 ವರ್ಷ ಟೀಚರ್ ಆಗಿ ಮಾಡುವಂತೂ ಉಪಯೋಗನೇ ಇಲ್ಲ. ಯಾಕಂದ್ರೆ ಈ ಉತ್ತರ ಯಾವ ಮಗುವಿನಿಂದಲೂ ಬಂದೇ ಇರಲಿಲ್ಲ. ಅವ್ರು ಏನು ಉತ್ತರ ಕೊಡ್ತಾರೆ ಹೇಳಲಿಕ್ಕೆ ಬರಲ್ಲ. ಏನೇನೋ ಚಿಂತನೆಗಳು. ಅವನು ಏನು ವಿಚಾರ ಮಾಡಿದ್ನು, ತನ್ನ ಮನೆಗೆ ಹೊಲಿಕೆ ಮಾಡ್ಕೊಂಡು ಮಾಡ್ಕೊಂಡು ಯಾಕೆ ಈ ಟೀಚರ್ ಅದು ನನ್ನ ಸಿಟ್ಟಿಂದ ನೋಡ್ಕೊಂಡ ಈ ರೀತಿಯ ಉತ್ತರ ಕೊಟ್ಬಿಟ್ಟ. ಅಂದರೆ ಮಗುವಿನ ಭಾವನೆ ಹೇಗಿದೆ ಅಂತ ಗುರುತಿಸೋದು ಬಹಳ ಕಷ್ಟ. ಅದೇ ಇನ್ನೊಂದು ಮಗುವಿಗೆ ನಾವು ಎಲ್ಲ ಕಡೆನೂ ನೀರಿಳಿಸಿದ ಹಾಗೆ ಪಾಠ ಮಾಡ್ತೀವಿ. ಇದರೊಳಗೆ ಪೂಜೆ ಒಳಗೆ ಕಲ್ಲಿತ್ತು, ಅದಕ್ಕೆ ನೀರು ಹಾಕ್ತು, ನೀರು ಸ್ವಲ್ಪನೇ ಇತ್ತು, ಕಲ್ಲು ಹಾಕೋತ ಮೇಲೆ ಬಂತು, ಕಾಗೆ ಕೊಟ್ಟು ಹಾಕಿ ನೀರು ಕುಡಿದು ಕಾಕ ಅಂತ ಹಾರೋದು. ಈ ಕಥೆಯನ್ನ ಸಾಧಾರಣವಾಗಿ ಎಲ್ಲಾ ಮಕ್ಕಳು ಹೇಳ್ತಾರೆ, ಎಲ್ಲಾ ಶಾಲೆಗಳಿಗೂ ಇದೇ ಕಥೆಯನ್ನ ಹೇಳ್ತೀವಿ ನಾವು. ಆದ್ರೆ ನಮಗೊಂದು ಹೊಸ ಹುಡುಗ ಸಿಕ್ಕಿತ್ತು. ಅದೇನು ಹೇಳ್ತು ಅಂತಂದ್ರೆ, ಈಗಿದ್ದಲ್ಲ ಮಗು ಮತ್ತೆ 98-99 ನಾವು ನಮ್ಮ ಪಠ್ಯವನ್ನ ಅದರೊಳಗೆ ಸೇರಿಸ್ಬೇಕು ಅಂತ ಹೇಳಿ ಕೂತಿದ್ವಿ. ಆ ಚಿತ್ರ ತೋರಿಸಿದ್ವಿ. ಇದೇ ಕಥೆಯನ್ನ ನೀವು ಹಿಂಗೆ ಹೇಳ್ಬಾರ್ದು, ಬೇರೆ ರೀತಿ ಒಳಗೆ ಹೇಳ್ರಿ ಅಂದ್ರೆ ಎಷ್ಟು ಮಜಾ ಹೇಳಿದ್ದ ಹುಡುಗ ಅಂತಂದ್ರೆ,
ಟೀಚರ್ ಬಾಟ್ಲಿಯೊಳಗೆ ನೀರು ತರ್ತಿದ್ರು ಶಾಲೆಗೆ. ಟೀಚರ್ ನೀರು ತಂದಿದ್ರಿ, ಬಾಟ್ಲಾಗ ಒಂದು ದಿವಸ ನೀರಿತ್ರಿ. ಆಮೇಲೆ ಹೊರಗೆ ನೋಡ್ತಾನ್ರಿ ಎಲ್ಲ ಸಿಮೆಂಟ್ ಮಾಡಿಬಿಟ್ಟಿದ್ರು, ಎಲ್ಲೂ ಹಳ್ಳ ಸಿಗಲಿಲ್ಲ ಕಾಗಿಗೆ. ಅದಕ್ಕೆ ಕಾಗಿ ಏನು ಮಾಡ್ಕೋಬೇಕಂದ್ರೆ ಅಕ್ಷಿಗೆ ಹೋದ್ರಿ, ಅಕ್ಷಾಗ ಒಬ್ಬ ಎಳ್ನೀರು ಮಾರೋ ಇದ್ದ, ಅಲ್ಲಿ ಸ್ಟ್ರಾ ಬಿದ್ದಿದ್ರಿ, ಅದು ತೊಗೊಂಡ್ಬಂದ್ರಿ ಕಾಗಿ, ಅದ್ರಾಗ ಹಾಕ್ರಿ, ಸುರುಂತ ನೀರು ಎಳಿಸ್ರಿ, ಕಾಕ ಅಂತೇಳಿ ಹಾಡು. ಅವನ ಆಲೋಚನೆ ಹೇಗಿದೆ. ಈಗಿನವರಂತೂ ಟೆಕ್ನಾಲಜಿ ಬಳಸಿ ಮಾತಾಡ್ತಾರೆ. ಈಗ ಏನ್ ಮಾಡ್ತಾರೆ, ರಿಮೋಟ್ ಇರೋದ್ರಿ ಹಿಂಗೆ ಬರ್ತೈತ್ರಿ ಅಂತ ಹೇಳ್ತಾರೆ. ನೀವು ಯಾರು ಮೊಬೈಲ್ ಬಳಕೆ ಮಾಡೋದನ್ನ ಮಕ್ಕಳಿಗೆ ಕಲಿಸಿಲ್ಲ. ನಾವು ಯಾವಾಗಲೂ ಹೆಡ್ ಮಾಸ್ಟರ್ ಮೀಟಿಂಗ್ ಒಳಗೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ರಿ, ಸೈಲೆಂಟ್ ಮಾಡ್ರಿ ಅಂತ ಎಷ್ಟು ಜನರಿಗೆ ಹೇಳಿದ್ರು ಅವ್ರು ಒಳ್ಳೆ ಸ್ಮಾರ್ಟ್ ಫೋನ್ ತೊಗೊಂಡ್ಬಿಡ್ತಿದ್ರು, ಸೈಲೆಂಟ್ ಮಾಡೋದೇ ಗೊತ್ತಿಲ್ಲ. ಫೋನ್ ಜೋರಾಗಿ ಹೋಗೋತಿದ್ರು, ಒತ್ತಿದ್ರು ಮತ್ತು ಜೋರಾಗಿ ಸಾಯಂತ್ರ ಬೈತಿದ್ರು. ಅವಾಗ ಆ ಮಕ್ಕಳು ಬಂದು ನೋಡಿರ್ಲಿ ನಾ ಮಾಡ್ಕೊಡ್ತೇನೆ ಅಂತ ಬಂದು ತಕ್ಷಣ ಸ್ವಿಚ್ ಆಫ್ ಮಾಡ್ಕೊಡ್ತಿದ್ರು. ಅವ್ರು ಯಾರು ಕಲಿಸೇ ಇಲ್ಲ, ತನಗೆ ಬೇಕಾಗಿದ್ದಲ್ಲ ಅದಕ್ಕೆ ಅವನಾಗಿ ಕಲಿತಾನೆ. ಇಂತಹ ಕಲಿಕೆ ನಮ್ಮ ಮಕ್ಕಳಿಗೆ ಬೇಕು, ಅವರಾಗಿ ಕಲಿಕೆ ಒಳಗೆ ತೊಡಕೋಬೇಕು. ಅಂತಂದ್ರೆ ನಮ್ಮ ಮಾಯದ ಪೆಟ್ಟಿಗೆ ಹೆಂಗೆ ರೆಡಿ ಆಗಿದೆ ಹಂಗೆ ನಮ್ಮ ಬೋಧನೆ ಇರಬೇಕು. ಅಂದ್ರೆ ಮಾತ್ರ ಮಕ್ಕಳು ತಮ್ಮ ಸ್ವ ಕಲಿಕೆ ಒಳಗೆ ತೊಡಗ್ತಾರೆ. ಇದನ್ನು ಖಂಡಿತ ತೊಡಗಲ್ಲ. ಇಲ್ಲ ಅನುಕರಣೆ ಮಾಡಬೇಕು, ನಮ್ಮನ್ನು ನೋಡಿ ಅವರು ಕಲಿಬೇಕು. ಶಾಲೆ ಒಳಗೆ ಜನಗಣಮನ ಕಲಿಸ್ತೀವಿ, ಒಂದೆಂತ ಹುಡುಗರಿಗೆ ಯಾರು ಕಲಿಸ್ತೀವ ಜನಗಣಮನ? ಯಾರು ಕಲಿಸಂಗಿಲ್ಲ. ಈಗ ಜೂನ್ ತಿಂಗಳು ಪೂರ್ತಿ ಆ 1ನೇ ಕ್ಲಾಸ್ ಟೀಚರ್ ಅಷ್ಟು ಹುಡುಗರು ನಿಲ್ಲಿಸ್ಕೊತಾರೆ, ನಿಲ್ತಾರೆ. ಅವು ಹುಡುಗರು ನೋಡ್ತಾವೆ, ಹೇಳ್ತಾವೆ, ಏನೇನೋ ಹೇಳ್ತಾವೆ, ಗಣ 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 ನೀವು ಅಂತ ಒಟ್ಟು. ಆಮೇಲೆ ತಿರುಗಿ ಆಗಸ್ಟ್ ತಿಂಗಳೊಳಗೆ ಪಿ ಟೀಚರ್ ಏನ್ ಮಾಡ್ತಾರೆ, ಆಗಸ್ಟ್ 15 ಊರವರೆಲ್ಲ ಬರ್ತಾರೆ, ಹುಡುಗರು ಚಂದ ಹೇಳ್ತಾವೋ ಇಲ್ಲ ಅಂತ ಅವ್ರು ಅಷ್ಟನ್ನೇ ಕರ್ಕೊಂಡು ಕೇಳಿದ್ರೆ ರವೀಂದ್ರನಾಥ್ ಠಾಗೋರ್ ಅವ್ರ ಖಂಡಿತವಾಗಿ ಬೆಳಜಪ್ಪ ಅಂತಂತಿದ್ರು. ಅವ್ರದ್ದು ಭಾಷೆ ಕೇಳ್ಬೇಕ್ರಿ, ಗಣ್ಣ 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 ದಿನ ಎಂದು ಏನೇನೋ ಹೇಳ್ತಿರ್ತಾರೆ. ಆದ್ರೆ ನಮಗೆ ಅನ್ನಿಸ್ತದೆ ಇಷ್ಟು ಕರೆಕ್ಟ್ ಆಗಿ ಮಕ್ಕಳು ಹೇಳ್ತಾ ಇದ್ದಾರಲ್ಲ ಅಂತ. ಅದು ಅನುಕರಣೆಯಿಂದ ಕಲಿತಾರೆ, ಬೇರೆಯವ್ರದ್ದನ್ನ ನೋಡಿ ಕಲಿತಾರೆ. ನಾವು ಮಾಡೋದು ಪ್ರತಿಯೊಂದು ನೀವು ಹೆಂಗೆ ಮಾಡ್ತೀರಿ ಹಂಗೆ ಮನೆಗೆ ಹೋಗಿ ಮಕ್ಕಳು ತೋರಿಸ್ತಾ ಇರ್ತಾರೆ. ಅದಕ್ಕಾಗಿ ನಾವು ಮಾದರಿಯಾಗಿರ್ಬೇಕು, ಆ ಮಾದರಿ ವ್ಯಕ್ತಿತ್ವ ನಿಮ್ಮದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲ ನಿಮ್ಗೆ ಟ್ರೈನಿಂಗ್ ಕೊಡೋ ಅಗತ್ಯತೆ ಇರಲಿಲ್ಲ, ಎಲ್ಲಿಗೂ ಗೊತ್ತದೆ. ಅಷ್ಟೊಂದು 15-20 ಮಕ್ಕಳನ್ನ ಹ್ಯಾಂಡಲ್ ಮಾಡಲಿಕ್ಕೆ ಬರಲ್ಲೇನು ಅಂತ ಕೇಳ್ತೀನಿ. ಆದರೆ ನೀವು ಒಬ್ಬ ಮಾದರಿಯಾಗಿರ್ಬೇಕು, ನಿಮ್ಮಲ್ಲಿ ರಾಷ್ಟ್ರಭಕ್ತಿ ಇರಬೇಕು, ನಿಮ್ಮಲ್ಲಿ ರಾಷ್ಟ್ರೀಯತೆ ಇರಬೇಕು, ನಿಮ್ಮಲ್ಲಿ ಸಹನಾ ಗುಣ ಇರಬೇಕು, ನಿಮ್ಮಲ್ಲಿ ಶ್ರೀಮಂತವಾದಂತಹ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಪ್ರವೃತ್ತಿ ನಿಮ್ಮದಾಗಿರಬೇಕು. ಅಂದಾಗ ಮಾತ್ರ ಮಕ್ಕಳಲ್ಲಿ ಇದೆಲ್ಲವನ್ನು ಉಳಿಸಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನೊಳಗೆ ತರಬೇತಿಯನ್ನು ಕೊಡ್ತಾ ಇದೆ. ನೀವು ಮುಂದಿನ ದಿನಮಾನದೊಳಗೆ ನಮ್ಗೆ ಇನ್ನೊಂದ್ಸರಿ ನಾವು ಸೇರ್ತೀವಿ. ಯಾಕೆಂದ್ರೆ ನಿಮ್ಮ ಕೈಯೊಳಗೆ ಸೇರೋರು 2ನೇ ಕ್ಲಾಸ್ನವರು ಬಂದಿರ್ತಾರೆ, 5ನೇ ಕ್ಲಾಸ್ನವರು ಬಂದಿರ್ತಾರೆ, 7ನೇ ಕ್ಲಾಸ್ನವರು ಬಂದಿರ್ತಾರೆ. ಆ 3 ಕ್ಲಾಸ್ನವರು ಬಂದಾಗ ನಾವು ಯಾವ ರೀತಿಯಾಗಿ ಕಲಿಸ್ಬೇಕು, ಅವರಿಗೆ ಹೆಂಗೆ ಕಲಿಸ್ಬೇಕು ಅನ್ನೋಂಥದ್ದು ಇರ್ತದೆ. ಅವಾಗ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಯಾವ ರೀತಿ ಕಲಿಸ್ಬೇಕು ಅಂತನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಯಾವ ರೀತಿ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಅಥವಾ ಪಠ್ಯ ಪುಸ್ತಕದೊಳಗೆ ಇರೋದನ್ನೇ ಕಲಿಸ್ಬೇಕಾ, ಬೇರೆದನ್ನು ಕಲಿಸ್ಬೇಕಾ, ಹೆಂಗೆ ಕಲಿಸ್ಬೇಕು ಅನ್ನೋದು. ಅದಕ್ಕೆ ನಿಮಗೆ ಈಗಾಗಲೇ ಮೊನ್ನೆ ಇದರೊಳಗೆ ಒಂದು ಶಿಬಿರ ಮಾಡಿ ಹೇಳಿದ್ವಿ ನಿಮಗೆ, ಶ್ಲೋಕಗಳನ್ನು ಹೇಳ್ಕೊಡ್ರಿ ಮಕ್ಕಳಿಗೆ. ಶ್ಲೋಕಗಳನ್ನು ಹೇಳೋದ್ರಿಂದ ಉಚ್ಚಾರಣಾ ದೋಷ ಕಡಿಮೆ ಆಗ್ತದೆ. ಸಂಜೆ ಆದ್ಮೇಲೆ ಬಾಯ್ಪಾಠ ಮಾಡೋದು ಗೊತ್ತಾರೆ, ಮಗ್ಗಿ ಹೇಳ್ತಾರೆ. ಮಗ್ಗಿಗೆ ಎಷ್ಟು ತನಕ ಬಾಯ್ಪಾಠ ಮಾಡಿದ್ರು 30 ರೂಪಾಯಿಗೂ ಮಗ್ಗಿ ಬಾಯ್ಪಾಠ ಮಾಡಿ ಅವನು ಅದನ್ನು ಕರೆಕ್ಟಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಲಿ. ಒಳ್ಳೊಳ್ಳೆ ಶ್ಲೋಕಗಳನ್ನು ಹೇಳ್ಕೊಡ್ಲಿ, ಒಳ್ಳೆ ರೀತಿಯೊಳಗೆ ಮಾತಾಡೋದನ್ನ ಕಲಿಸ್ಲಿ. ಈಗಿನ ಮಕ್ಕಳಿಗೆ ಮಾತುಗಾರಿಕೆನೇ ಇಲ್ಲ. ಮಾತಾಡೋದು ನಿನ್ನ ಹೆಸರೇನು, ಸರಿ ಅಷ್ಟೇ, ನನ್ನ ಹೆಸರು ಬಸವರಾಜ ಅಂತನೂ ಹೇಳಲ್ಲ. ಯಾಕೆ? ಬರೀ ಇಲ್ಲ, ಹೋದ್ರಿ, ಇಲ್ರಿ, ನೋಡಿ ಒಂದು ಪದದೊಳಗೆ ಉತ್ತರ ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಪದ ಸಂಪತ್ತೇ ಇಲ್ಲ. ನಳದಾಗ ನೀರು ಬರ್ಬೇಕು ಅಂದ್ರೆ ಮೇಲೆ ಟಾಟ್ಯಾಗ ನೀರು ತುಂಬಿರ್ಬೇಕಲ್ಲ, ಟಾಟ್ಯಾಗ ನೀರಿಲ್ಲ ಅಂದ್ರೆ ನಳದಾಗ ನೀರು ಬರ್ಲಿಕ್ಕೆ ಹೆಂಗೆ ಸಾಧ್ಯ? ಅದಕ್ಕೆ ಟಾಕಿ ತುಂಬಿಸುವಂತ ಕೆಲಸ ನಮ್ದು. ಪದ ಸಂಪತ್ತು ಜಾಸ್ತಿ ಆಗ್ಬೇಕು. ಪದ ಸಂಪತ್ತು ಜಾಸ್ತಿ ಮಾಡಬೇಕು ಅಂತಂದ್ರೆ ಇವ್ನು ಹೆಚ್ಚೆಚ್ಚು ಮಾತಾಡಬೇಕು. ಆ ಮಾತಾಡ್ಬೇಕಾದ್ರೂ ಸಹಿತ ಒಂದು ವಿನಯಪೂರ್ವಕವಾಗಿ ಮಾತಿಲ್ಲ, ನಾನು ಕೊಡ, ನಾನು ಬೇಕು ಕೊಡ, ಹಿಂಗಲ್ಲ. ಯಾವ ರೀತಿಯಾಗಿ ಮಾತಾಡಬೇಕು, ನನಗದು ಬೇಕಾಗಿದೆ ಅಂದ್ರೆ ನಾವು ವಿನಯಪೂರ್ವಕವಾಗಿ ಕೇಳಬೇಕು. ನನಗೆ ಕೊಡ್ತೀಯ ಪ್ಲೀಸ್ ಕೊಡು, ಕೊಡ, ನಾನು ಸ್ವಲ್ಪ ಬರ್ಕೊಂಡು ಸಂಜೆ ನಾನು ಕೊಡ್ತೀನಿ. ಇಲ್ಲ ಟೀಚರ್ ಹೇಳಿರ್ತಾರೆ ಪೆನ್ ಕೊಡೋ, ಪೆನ್ ತಂದಿಲ್ಲ ಅಂತಂದ್ರೆ ಪೆನ್ ಕೊಡ ಅಂದ್ರೆ ಇವ್ನು ಕೊಡೋನು ಏನ್ ಮಾಡ್ಬೇಕು, ಅವನಿಗೆ ಬೇಕಾಗಿದ್ದ ಪೆನ್ ಯಾಕೆ ಕೊಡ್ಲಿ, ನಾನು ಇಲ್ಲೋ ನೋಡಂಗಿಲ್ಲ ದೊಡ್ತಾನ. ನಾವು ವಿನಯಪೂರ್ವಕವಾಗಿ ಕೇಳಿದ್ರೆ ಮಾತ್ರ ಅವ್ನು ಪೆನ್ ಕೊಡ್ತಾನೆ. ಇಲ್ಲ ನಾನು ಹೋಗಿ ಕೊಡ ಅಂತಂದ್ರೆ ಹಾಗಾಗಿ ಹೊರಗಡೆ ಜಗಳ ಗಂಟೆ ಆಗೋಗಿದ್ದಕ್ಕೆ ಅವ್ರು ಒಂಥರ ಅದೇ ರೂಢಿ ಮಾಡ್ಕೊಂಡಿರ್ತಾರೆ.
ಹೊರಗೆ ಸಮಾಜದೊಳಗೂ ಸಹಿತ ಅದೇ ರೀತಿಯಾಗಿ ಮಾತಾಡ್ತಾರೆ. ಮನೆಯವರಿಗೆ ಗೊತ್ತಿರ್ತದೆ ಅವನು ವರ್ತನನೇ ಹಿಂಗೆ ಅಂತ, ಆದ್ರೆ ಹೊರಗಿನವ್ರಿಗೆ ಗೊತ್ತಿರಂಗಿಲ್ಲ. ಅವ್ರು ಏನ್ ಮಾಡ್ತಾರೆ, ಎಷ್ಟು ಸೊಕ್ಕದೆ ಅವ್ರಿಗೆ ಮಾತಾಡ್ತಾನೆ, ನನ್ನ ಹತ್ರ ಇದ್ರು ಕೊಡೋದಕ್ಕೆ ಹೋಗೋಣ. ಅಂಗಡಿಯವರು ಸಹಿತ ಸಾಮಾನು ಕೊಡಲ್ಲ, ನೀವು ಆ ರೀತಿ ಮಾತಾಡಿದ್ರು. ಅದಕ್ಕಾಗಿ ಆ ಮಕ್ಕಳಲ್ಲಿ ಯಾವ ರೀತಿ ಮಾತಾಡಬೇಕು, ನಯ ವಿನಯದಿಂದ ಮಾತಾಡಬೇಕು, ಮತ್ತು ಸಂದರ್ಭಕ್ಕೆ ತಕ್ಕಂತೆ ನಾವು ಯಾವ ರೀತಿ ಮಾತಾಡಬೇಕು ಅನ್ನುವಂಥ ಗುಣಗಳನ್ನು ಸಹಿತ ನಾವಿಲ್ಲಿ ಬೆಳೆಸಬೇಕಾಗ್ತದೆ. ಇದೆಲ್ಲ ವಿಷಯಗಳು ಇನ್ನು ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಸಾರಿ ತರಬೇತಿಯನ್ನು ತಗೋತೀವಲ್ಲ, ಅವಾಗ ನಾವು ಇದಕ್ಕೆ ಹೇಳ್ತೀವಿ ಯಾವ ರೀತಿಯಾಗಿ ನಾವು ವಿಷಯವನ್ನು ಹ್ಯಾಂಡಲ್ ಮಾಡಬೇಕು ಮಕ್ಕಳ ಜೊತೆಗೆ. ಯಾವ ರೀತಿ 2-3 ತರಗತಿಗಳು ಇದ್ರು ಅಂತಂದ್ರೆ ಅವರಿಗೆ ಯಾವ ರೀತಿಯಾಗಿ ಕಲಿಸ್ಬೇಕು ಅನ್ನೋದನ್ನ ಹೇಳ್ತೀವಿ. ನಮ್ಗೆ ಸಿಗೋದೇ 6ರಿಂದ 8 ರೀ, ಅವ್ರು ಯಾವಾಗ ಆಟ ಆಡ್ಸ್ಕೊಂಡ್ರಿ ಅಂತಂದ್ರೆ ಒಳಗೆ ಕೂತ್ಕೊಂಡು ಆಡುವಂಥ ಆಟಗಳು ಬೇಕಾದಷ್ಟು ಇದಾವೆ. ಹೊರಗೆ ಹೋಗಿ ಆಡಬೇಕು, ಅಥವಾ ನಮ್ಮ ದೇಸಿ ಆಟಗಳು ಏನಿದಾವೆ ಎಲ್ಲ ಒಳಗೆ ಕೂತ್ಕೊಂಡು ಆಡೋವು, ನಮ್ಮ ತಲೆಯ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುವಂತಹ ಆಟಗಳಿದಾವೆ. ಅಂಥ ಆಟಗಳನ್ನು ಹುಡುಕಬೇಕು. ಜನಪದ ಆಟಗಳು ಅಂತ 386 ಆಟಗಳನ್ನು ಬರ್ತಿದ್ದು, ನಾವೇ ಬರ್ತಿದ್ದು ನಾಗರಿಕ ಸಂಘಟನೆಯಿಂದ ಪ್ರಿಂಟ್ ಆಗಿದೆ. ಅದನ್ನು ತಗೊಳ್ಳಿ. ಆ ಪುಸ್ತಕದೊಳಗೆ ನಿಮಗೆ 386 ಆಟಗಳು ಒಳಗೆ ಕೂತ್ಕೊಂಡು ಆಡುವಂಥ ಆಟಗಳಿಲ್ಲ. ಅದರಿಂದ ಏಕಾಗ್ರತೆ ಹೆಚ್ಚಾಗ್ತದೆ, ಆತ್ಮವಿಶ್ವಾಸ ಬೆಳೀತದೆ, ಆಮೇಲೆ ಪ್ರಯತ್ನ ಮಾಡಬೇಕು, ಇನ್ನಷ್ಟು ನಾನು ಪ್ರಯತ್ನ ಮಾಡಬೇಕು ಅನ್ನುವಂಥ ಭಾವನೆ ಮೂಡುತ್ತದೆ, ಸ್ಪರ್ಧೆ ಇರ್ತದೆ, ಸಹಪಾಠಿಗಳ ಜೊತೆಗೆ ನಾವು ಯಾವ ರೀತಿಯಾಗಿ ಹೊಂದಾಣಿಕೆಯಿಂದ ಇರಬೇಕು ಅನ್ನೋದು ಗೊತ್ತಾಗ್ತದೆ. ಇವೆಲ್ಲ ಭಾವನೆಗಳನ್ನು ಸಹಿತ ನಾವು ಆಟಗಳಿಂದ ಬೆಳೆಸ್ಬೋದಾಗಿದೆ. ಇಷ್ಟೆಲ್ಲ ಅಂಶಗಳನ್ನು ಸಹಿತ ನೀವು ಮೊದಲು ರೂಢಿಸ್ಕೋಬೇಕು. ಹಳಬರು ಇಷ್ಟು ಜನ ಇದ್ದಾರೆ, ಎಲ್ಲ ಹಳಬರಿಗೆಲ್ಲ ಗೊತ್ತದೆ, ಹೊಸಬರಿಗೆ ಆಮೇಲೆ ಮುಖ್ಯವಾಗಿ ಸಮಯ ಪಾಲನೆಯನ್ನ ಮಾಡಬೇಕು. ಆಗಿ ಬಾ, ಈಗ ಬಾ, ಹೋಗಿ ಬಾ ಎನ್ನದಲ್ಲೇ ಸರ್ವಜ್ಞ ಮುಕ್ತದೆ ಹೇಳ್ತಾರೆ, ಹೌದಾ? ಆಮೇಲೆ ಇವ್ರು ಹೇಳ್ತಾರೆ, ಅತ್ತಿತ್ತ ಸುತ್ತುತ್ತ ಹೊತ್ತು ನೀ ಕಳೆಯದಿರೋ, ಹೊತ್ತು ಬೆಲೆಯುಳ್ಳದ್ದು ಬುದ್ಧಿಗಿಂತ, ಮುತ್ತು ಕಳಕೊಂಡರೆ ಹುಡುಕಲದು ಸಿಕ್ಕಿತು, ಹೊತ್ತು ಕಳೆದರೆ ಮತ್ತೆ ಸಿಗಲಾರದು. ನಾವು ಅನಂತ ಪ್ರೇರಣಾ ಕೇಂದ್ರಕ್ಕೆ ಬರ್ತಾ ಇದ್ದೀವಿ ಅಂದ್ರೆ 10 ಅಂದ್ರೆ 10 ಹೊಡೆದ 5 ನಿಮಿಷ ಅಲ್ಲ. ನಮಗಂತೂ ಇಷ್ಟು ಗಾಬರಿ ಆಗಿತ್ತು. ಅಶ್ವಿನ್ ಅವ್ರು ಫೋನ್ ಮಾಡಿದ್ರು, 10 ಗಂಟೆ ನೀವು ಇಲ್ಲಿ ಇರ್ತೀರಾ ಮಾತಾಜಿ ಅಂತಂದ್ರೆ, ಹ್ಞೂನ್ರಿ ಅಂತೆ. 9 ಗಂಟೆಗೆ ನಾವು ಧಾರವಾಡ ಬಸ್ ಹತ್ತಿದ್ದೆ. ಹೊಸೂರಿಗೆ ಇಳದಕ್ಕೇನೆ ಆಟೋ ಮಾಡ್ಕೊಂಡು ಬಂದೆ. ಇಲ್ಲಿ ಬರೋದ್ರ 9:42 ಆಗಿತ್ತು. ಬಚಾವ್ ಅನ್ಕೊಂಡೆ. ಯಾಕೆಂತಂದ್ರೆ ನಾನು ಮಾದರಿಯಾಗಿರ್ಬೇಕಲ್ಲ. ನಾನು 10 ಅಂದ್ರೆ 10 ಹೊಡೆದ 5 ನಿಮಿಷಕ್ಕಲ್ಲ. ಅದಕ್ಕಾಗಿ ನಾನು ಹೇಳೋದು ಅಕ್ಷರ ಅಭಿಯಾನದ ಎಲ್ಲ ಮಾತಾಜಿಗಳು ಸಮಯ ಪಾಲನೆಯನ್ನ ಮಾಡ್ತಾರೆ. ಎಲ್ಲೇ ಕರೀಲಿ, ನಿಮ್ಗೆ ಧಾರವಾಡ ಕರೀಲಿ, ಹುಬ್ಬಳ್ಳಿ ಕರೀಲಿ, ಎಲ್ಲೇ ಕರೀಲಿ, ಆ 10 ಗಂಟೆ ಹೇಳಲ್ಲ, 10 ಗಂಟೆಗೆ 5 ನಿಮಿಷ ಮೊದಲೇ ನಾನು ಅಲ್ಲಿ ಇರಬೇಕು. ಅದು ಶಿಸ್ತು. ಅದು ನಮ್ಮ ಇದು ಏನು ಬೇಡ್ತದೆ, ಅಕ್ಷರ ಅಭಿಯಾನ ಏನು ಅಪೇಕ್ಷೆ ಪಡ್ತದೆ ಅಂತಂದ್ರೆ, ನಾನು ಸಮಯಕ್ಕೆ ಸರಿಯಾಗಿ ಅಲ್ಲಿ ಇರಬೇಕು, ನಾನು ಶಿಸ್ತನ್ನ ಕಾಪಾಡ್ಕೋಬೇಕು. ನನ್ಗೆ ಅದು ಯಾರು ಹೇಳೋದು ಬೇಕಾಗಿಲ್ಲ. ಯಾರು ಇದ್ದಿದ್ದಿಲ್ಲ, ಒಳಗೋಗಿ ಕೂತ್ಬಿಟ್ಟೆ ಇಲ್ಲ ನಾನು ಅಂದ್ರೆ ನಮ್ಮ ಮನಸ್ಸೇ ಹೇಳ್ತಾ ಇರ್ತದೆ, ನೀ ಲೇಟ್ ಆಗಿ ಬಂದಿದ್ದಿ, ನೀನು ಕರೆಕ್ಟ್ ಟೈಮಿಗೆ ಬಂದಿಲ್ಲ ಅಂತ ನನ್ನ ಮನಸ್ಸು ನನಗೆ ಚುಚ್ತಾ ಇರ್ತದೆ. ಹಂಗೆ ಆಗಬಾರ್ದು. ನಾನು ಕರೆಕ್ಟ್ ಟೈಮಿಗೆ ಬಂದೆ. 10 ಗಂಟೆ ಅಂತ ಹೇಳಿದ್ರು, 10ಕ್ಕೆ 5 ನಿಮಿಷ ಇದ್ದಾಗ ನಾನು ಇಲ್ಲಿದ್ದೆ ಅಂದರೆ ನನ್ನ ಮನಸ್ಸು, ನನ್ನ ಆತ್ಮವಿಶ್ವಾಸ, ನನ್ನ ಧೈರ್ಯ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತದೆ. ಅದೇ ಒಂದು 5 ನಿಮಿಷ ಲೇಟಾಗಿ ಬಂದರೆ ಒಂಥರ ತಳಮಳ, ಜೀವನ ಲೇಟಾಗಿ ಬಂದ್ಬಿಟ್ಟೆ, ಯಾರನ್ನ ನೋಡಿದ್ರೆ ಅವ್ರು ನೋಡಿದ್ರೆ ಇವ್ರು ನೋಡಿದ್ರೆ ನೋಡ್ತಾ ಕೂತ್ಕೊಂಡು ಆಮೇಲೆ ಸರಿಯಾಗಿ ಉತ್ತರ ಕೊಡಲಿಕ್ಕೆ ನಮಗೆ ಆಗೋದಿಲ್ಲ. ಸರಿಯಾಗಿ ಅವತ್ತು ದಿವಸ ಇಡೀ ವೇಸ್ಟ್. ಅದಕ್ಕಾಗಿ ಸಮಯ ಪಾಲನೆಯನ್ನು ಮಾಡಿ, ಪ್ರಮುಖವಾಗಿ ಸಮಯ ಪಾಲನೆ ಮಾಡಿ, ರಾಷ್ಟ್ರೀಯತೆಯನ್ನು ಬಿಂಬಿಸಿ, ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ. ಅದೆಲ್ಲ ನಮ್ಮ ಅಜ್ಜಿ ತೆಗಿತ್ರಿ, ಹಂಗೆ ಮಾಡ್ತಿದ್ರಿ, ಹಿಂಗೆ ರಂಗೋಲಿ ಹಾಕ್ತಿದ್ರು, ಹಿಂಗೆಲ್ಲ ಮಾಡ್ತಿದ್ವಿ, ಈಗೆಲ್ಲ ನಾವೇನು ಮಾಡಂಗಿಲ್ರಿ. ಅದು ಹೆಮ್ಮೆ ಅಲ್ಲ. ನಮ್ಮ ಅಜ್ಜಿ ಹಿಂಗೆ ಮಾಡ್ತಿದ್ದು, ಈಗ ಅದಕ್ಕಿಂತ ಚೆನ್ನಾಗಿ ನಾವು ಮಾಡ್ತೀವಿ ಅನ್ನೋದು ಇದು ಹೆಮ್ಮೆ ಅಲ್ಲ. ನಮ್ಮ ಊರಾಗ ಹಿಂಗೆ ಮಾಡ್ತಿದ್ರಿ ಯಾವ್ರಿ, ಅದೇನ ಮಾಡ್ತಿದ್ರಿ ಅಲ್ಲ. ನಮ್ಮ ಅಜ್ಜಿಯಾಗಿ ಮಾಡ್ತಿದ್ರು, ಈಗ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಅದನ್ನು ಉಳಿಸ್ತಾ ಇದ್ದೀನಿ, ಅದು ಒಳ್ಳೆಯತನವನ್ನು ನಾನು ಕಲಿತಾ ಇದ್ದೀನಿ ಅಂತಂದ್ರೆ ಅದು ನನ್ನ ಹೆಮ್ಮೆ. ಹಿಂಗಾಗ್ತದೆ. ಒಟ್ಟಾರೆಯಾಗಿ ಏನೇ ನಮ್ಮೊಂದು ಗ್ರೂಪ್ ಅದಲ್ಲ, ಗ್ರಾಮ ಅಕ್ಷರ ಅಭಿಯಾನದೊಂದು ಗ್ರೂಪ್ ಇದೆ. ಅದರೊಳಗೆ ಶ್ಲೋಕಗಳನ್ನು, ಸಣ್ಣ ಕಥೆಗಳನ್ನು ಒಂದು ಪುಸ್ತಕದ ರೂಪದೊಳಗೂ ನಿಮ್ಗೆ ಕೊಡ್ತದೆ. ಅದನ್ನು ಫಾಲೋ ಮಾಡಿರಿ. ಅದೇ ರೀತಿಯೊಳಗೆ ವರ್ಗಗಳನ್ನು ನಿರ್ವಹಣೆ ಮಾಡಿರಿ. ಏನೇ ಇದು ಬಂದರೂ ಸಹಿತ ನಮ್ಮ ಜೊತೆ ಕಾಂಟ್ಯಾಕ್ಟ್ ಒಳಗಿರ್ರಿ, ಮಾತಾಡ್ರಿ. ನಾವು ಮತ್ತೆ ಮೇಲಿನ ಮೇಲೆ ನಿಮ್ಮ ಕೇಂದ್ರಗಳಿಗೆ ಬರ್ತಾ ಇರ್ತೀವಿ, ಬಂದು ನೋಡ್ತಾ ಇರ್ತೀವಿ. ಎಲ್ಲ ನಮ್ಮ ಸಮಸ್ಯೆಗಳಿಗೆ ನಾವು ಅಲ್ಲೇ ಪರಿಹಾರವನ್ನು ಸಹಿತ ಹೇಳ್ತೀವಿ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಹೆಂಗ್ರಿ, ಹೆಂಗೆ ಮಾಡಿದ್ರಿ, ನಮ್ಮ ಊರಾಗ ಹಿಂಗೆ ಅಂತಾರಲ್ರಿ,
ಯಾಕೆಂದರೆ ಎಲ್ಲರಿಗೂ ಸಮಸ್ಯೆಗಳಿದ್ದಾವೆ. ಬಹುತೇಕ ಧಾರವಾಡ ತಾಲೂಕಿನ ಪ್ರತಿಯೊಂದು ಗ್ರಾಮನೂ ನಮ್ಗೆ ಗೊತ್ತು. ನಾನು ಹೇಳಬಲ್ಲೆ. ಧಾರವಾಡ ತಾಲೂಕು ನಾವು ಸ್ವಲ್ಪ ಎಷ್ಟು ಜನ ಸ್ವಲ್ಪ ಕೈ ಮಾಡಿ 3, 4, 5, 6, 7, 8, 9, 10 ಜನ ಏನಲ್ಲ ಅವನು ಇರ್ತಿಲ್ಲ ಕೈ. ನಿಮ್ಮ ಗ್ರಾಮ